So how many coaches are there in Karnataka for athletes? Karnataka, we don't have sports minister from 2 years. It's not There's there. no sports minister we have. We have so many talented people from the Hali, not from the big cities, metropolitan. Chance ಇಲ್ಲ. ಮಗ ಓಡ್ತೀನಂದ್ರೆ ಅಪ್ಪ ಅಮ್ಮ ನೀನ್ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಅಂತಾರೆ. ಅಪ್ಪ ಅಮ್ಮಂಗೆ ಫೋರ್ಸ್ ಇದ್ರೆ ಮಗ ಆಡಕ್ ಇಷ್ಟ ಇರಲ್ಲ. ಅವ್ನಿಗೆ ಬಾಸ್ಕೆಟ್ಬಾಲ್ ಇಂಟ್ರೆಸ್ಟ್ ಇದೆ, ಕ್ರಿಕೆಟ್ ಹಾಕ್ತಾರೆ, ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸ್ಕೇಟಿಂಗ್ ಅಲ್ಲಿ ಹಾಕ್ತಾರೆ. ಇಲ್ಲಿ ತುಂಬಾ ಕನ್ಫ್ಯೂಷನ್, ಪೇರೆಂಟ್ಸ್ ತುಂಬಾ ಕಾಂಪಿಟೇಟಿವ್ ಆಗ್ಬಿಟ್ಟಿದ್ದಾರೆ. Even not private organization can't help them. The government support has to be mandatory. ನೀರಜ್ ಚೋಪ್ರಾ ಒಡೆಯವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ಹೂ ಇಸ್ ನೀರಜ್ ಚೋಪ್ರಾ. ಆಫ್ಟರ್ ಹಿ ವಿನ್ನಿಂಗ್ ಒಲಿಂಪಿಕ್ ಮೆಡಲ್ ಎವ್ರಿಬಡಿ ನೋಸ್ ಹಿಮ್. ಆಮೇಲೆ ಇವಾಗ ಯಾರೋ ವಿರಾಟ್ ತರ ಆಗ್ತೀನಿ, ನಾನು ಯುವರಾಜ್ ಸಿಂಗ್ ತರ ಆಗ್ತೀನಿ, ರೋಹಿತ್ ಶರ್ಮಾ ಇನ್ಸ್ಪೈರ್ ಆಗೋದು ಬೇರೆ, ಫ್ಯಾನ್ ಆಗೋದು ಬೇರೆ. ಅವ್ನ ತರನೇ ಆಗ್ತೀನಿ ಅಂದ್ರೆ ಅವ್ನಿಗೆ ಆಗಕ್ಕಾಗಲ್ಲ. ಲೈಫ್ ಲಾಂಗ್ ಅವ್ನ ಹಿಂಗಡೆನೇ ಇರ್ತಾನೆ. ಕರೆಕ್ಟ್. ಒಂದೇ ರೋಹಿತ್ ಶರ್ಮಾ, ಒಂದೇ ವಿರಾಟ್ ಕೊಹ್ಲಿ. ನಿಮ್ಮ ಚೈಲ್ಡ್ ಹೇಗಿತ್ತು ಸರ್? ಚೆನ್ನಾಗಿತ್ತು ಸರ್, ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ಡ್ಯಾಡಿ ದೊಡ್ಡಪ್ಪ ಎಲ್ಲ ಅಂಡರ್ ವರ್ಲ್ಡ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದಿದ್ದು. ಸೊ ಅದಕ್ಕೆ ನನಗೆ ತುಂಬಾ ಕಷ್ಟ. ಸೊ ಆ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ತುಂಬಾ ರೋಷನ್ ಸರ್, ದ ಫೌಂಡರ್ಸ್ ಜಿಮ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ರೋಷನ್ ಅವರೇ, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ಸೂಪರ್ ಚೆನ್ನಾಗಿದೆ ಸರ್. ಸೊ ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸೊ ಆಫ್ಟರ್ ದಟ್ ವಿಲ್ ಸ್ಟಾರ್ಟ್ ದ ಪಾಡ್ಕಾಸ್ಟ್ ಅಬೌಟ್ ಯುವರ್ ಜರ್ನಿ ಟು ಟಿಲ್ ನೌ. ನನ್ನ ಬಗ್ಗೆ ನನ್ನ ಬರೋದು ಬೇರೆ, ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬರ್ತೀನಿ. ಅದೇ ಥರ ಸ್ಪೋರ್ಟ್ಸ್ ಇನ್ವಾಲ್ವ್ ಆಗುತ್ತೆ. ಸೊ ತುಂಬ ಜನ ಕನ್ಫ್ಯೂಷನ್ನು, ಓಕೆ, ಆ ಬ್ಯಾಕ್ಗ್ರೌಂಡಿಂದ ಇದ್ದು ಈ ಸ್ಪೋರ್ಟ್ಸ್ ಹೆಂಗೆ ಚೂಸ್ ಮಾಡಿದ್ವಿ ಅಂತ ತುಂಬ ಜನಕ್ಕೆ. ಕರ್ನಾಟಕಲ್ಲಿ ನಮ್ಮ ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪ ತುಂಬ ಹೆಸರು ಮಾಡಿರೋರು, ಮಗ ಈ ಫೀಲ್ಡಲ್ಲಿ ಬಂದಿದ್ದಾನಂತ ತುಂಬ ದೊಡ್ಡ ಕನ್ಫ್ಯೂಷನ್ನು. ಸೊ ಅವರೆಲ್ಲ ನೆಕ್ಸ್ಟ್ ಆಮೇಲೆ ಮೂವೀಸ್ ಇಂಡಸ್ಟ್ರಿಗೆ ಬರ್ತಾರೆ. ಅದಾದಮೇಲೆ ನಾನು ಸ್ಪೋರ್ಟ್ಸಲ್ಲಿ ತುಂಬ ರೆಕಗ್ನೈಸ್ ಆಗ್ತೀನಿ. ಸೊ ಅಲ್ಲಿಂದ 2015 ನನ್ನ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿಂದ ರೆಕಗ್ನೇಷನ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಯು ಡು ದೇರ್? ಸೊ ಬಿಫೋರ್ ಐ ವಾಸ್ ಅಥ್ಲೀಟ್. ನಾನು ಅಥ್ಲೀಟ್ ಆಗಿದ್ದೆ. ಸ್ಟೇಟ್ ನ್ಯಾಷನಲ್ಸ್ ಎಲ್ಲ ಓಡ್ತಾ ಇದ್ದೆ. ಎಲ್ಲರ ಮಕ್ಕಳು ಸ್ಕೂಲಲ್ಲಿ ಹೆಂಗೆ ಓಡ್ತಾಯಿದ್ರು ಹಂಗಿದ್ದೆ. ಹೋಗ್ತಾ ಹೋಗ್ತಾ ತುಂಬ ಪ್ರೊಫೆಷ್ನಲ್ ಆಗಿದ್ದೆ. ಅದಾದಮೇಲೆ 2015 ಒಂದು ಥಾಟ್ ಬಂತು, ಅಕಾಡೆಮಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅವಾಗ ಒಂದು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿ, ಸೊ ಬೇಸಿಕ್ ನಮ್ಮ ಜಯನಗರ್ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ನಾನೇನೇನೋ ತುಂಬ ಕಡೆ ಮಾಡೋಕ್ಕಾಗಿಲ್ಲ, ಎಲ್ಲೆಲ್ಲಿ ಗಿವ್ ಅಪ್ ಮಾಡಿಬಿಟ್ಟೆ. ಅದನ್ನು ಹೇಳ್ಕೊಡೋಣ ಮಕ್ಕಳಿಗೆ. ಸೊ ಒಂದು ಹೊಸ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಮಾಡ್ತಾ 2018 ಸ್ಟೇಟ್ ನ್ಯಾಷನಲ್ಸಲ್ಲಿ ಮೆಡಲ್ ಮಾಡ್ತಾರೆ ಮಕ್ಕಳು. ಓಕೆ. ಮಾಡಿದಾಗ ನನ್ನ ಹತ್ರ ಇನ್ನೂ ಇಬ್ಬರು ಬ್ಲೈಂಡ್ ಹುಡುಗಿಯರು ಬರ್ತಾರೆ. ಬ್ಲೈಂಡ್ ಸ್ಟೂಡೆಂಟ್? ಬ್ಲೈಂಡ್ ಸ್ಟೂಡೆಂಟ್ಸು, ಪ್ಯಾರಾ ಅಥ್ಲೀಟ್ಸ್ಗೆ. ಅವಾಗ ಇನ್ನೂ ಪ್ಯಾರಾಲಂಪಿಕ್ಸ್ ಅಷ್ಟು ಬೂಮ್ ಆಗಿರಲಿಲ್ಲ. 2022 ಸ್ವಲ್ಪ ಒಳ್ಳೆ ಬೂಮ್ ಆಗ ಸ್ಟಾರ್ಟ್ ಆಯಿತು. 2018 ಇಬ್ರು ಹುಡುಗಿ ರಾಧಾ ಮತ್ತು ರಕ್ಷಿತಾ ಅಂತ. ದೇ ಫ್ರಮ್ ಒಬ್ಳು ಚಿಕ್ಕಮಂಗ್ಳೂರು, ಒಬ್ಳು ಚಿತ್ರದುರ್ಗದಿಂದ. ಸೊ ಕರ್ಕೊಂಬಂದು, ದೇ ಡೋಂಟ್ ಹ್ಯಾವ್ ಪೇರೆಂಟ್ಸ್, ಅವ್ರು ಕರ್ಕೊಂಬಂದು ನಾನು ಹಾಸ್ಟೆಲ್ ರೆಡಿ ಮಾಡ್ತೀನಿ. ಅವ್ರಿಗೆ ಇಟ್ಟು ಟ್ರೈನಿಂಗ್ ಮಾಡಿ ಜೂನಿಯರ್ ಏಷ್ಯನ್ ಗೇಮ್ಸ್, ಸೀನಿಯರ್ ಏಷ್ಯನ್ ಗೇಮ್ಸ್ ಮೆಡಲ್ ಮಾಡ್ತೀನಿ. ಸೊ ಅಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ಯಾರಾ ಗೇಮ್ಸ್ ಅಂತ ಸ್ಟಾರ್ಟ್ ಆಯಿತು. ವಾವ್ ಸರ್, ಸೂಪರ್. ಸೊ ಅಥ್ಲೀಟ್ ಇಂದ ಕೋಚ್ ಆದಮೇಲೆ ಪರ್ಸ್ಪೆಕ್ಟಿವ್ ಹೇಗೆ ಚೇಂಜ್ ಆಯಿತು ಸರ್? ಸರ್ ಅದೇ, ನಾನು ಅಥ್ಲೀಟ್ ಆಗಿದೆ. ಅವಾಗ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಈ ಥರ ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ನೋಡಿಕೊಂಡು ಕಲಿಯೋ ಥರ ಇರಲಿಲ್ಲ, ಗೊತ್ತೂ ಇರಲಿಲ್ಲ, ಡಯಟ್ ಗೊತ್ತಿರಲಿಲ್ಲ. ಆಮೇಲೆ ಮೇನು ನಮಗೆ ಕೋಚಸ್ ಕರೆಕ್ಟಾಗಿ ಗೈಡ್ ಮಾಡ್ತಾ ಇರಲಿಲ್ಲ. ಏನು ಮಾಡಬೇಕು, ಬರೀ ವರ್ಕೌಟ್ ಮಾಡು, ತಿನ್ನು, ಮಲ್ಗು, ಸ್ಕೂಲ್ಗೆ ಹೋಗು, ಬಾ. ಪ್ರೊಫೆಷ್ನಲ್ ಆಗಿ ಸ್ಪೆಸಿಫಿಕ್ ಆಗಿ ವರ್ಕೌಟ್ ಹೇಳ್ಕೊಡ್ತಾ ಇರಲಿಲ್ಲ. ಇವತ್ತೆಲ್ಲ ಇದೆ, ಮಕ್ಕಳು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ. ಫೋಕಸ್ಡ್ ಹೋಗ್ಬಿಟ್ಟಿದೆ ಇವಾಗಿನ ಮಕ್ಕಳಿಗೆ. ಅವಾಗ ನಮಗೆ ತುಂಬ ಫೋಕಸ್ ಇತ್ತು, ಮಾಡೋಕ್ಕೆ ಗೊತ್ತಿರಲಿಲ್ಲ. ಸೊ ಇದು ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಸೊ ಹೌ ಮೆನಿ ಕೋಚಸ್ ಆರ್ ದೇರ್ ಇನ್ ಕರ್ನಾಟಕ ಫಾರ್ ಅಥ್ಲೀಟ್ಸ್? ಸೋ ಮೆನಿ ಕೋಚಸ್ ಆರ್ ತುಂಬ ಒಳ್ಳೆ ಕೋಚಸ್ ಇದ್ದಾರೆ ಎಲ್ಲ ಕಡೆ. ಇವಾಗ ನೋಡಿ, ಸ್ಪೋರ್ಟ್ಸ್ ತುಂಬ ಇಂಪ್ರೂವ್ ಆಗ್ತಾಯಿದೆ. ಖೇಲೋ ಇಂಡಿಯಾ ಬಂದಿದೆ ಹರಿಯಾಣದಲ್ಲಿ, ಆಮೇಲೆ ಡೆಲ್ಲಿಯಲ್ಲಿ, ತಮಿಳ್ನಾಡು, ಆಂಧ್ರದಲ್ಲೆಲ್ಲ ಸೂಪರಾಗಿ ನಡೀತಿದೆ. ಕರ್ನಾಟಕಲ್ಲಿ ವಿ ಡೋಂಟ್ ಹ್ಯಾವ್ ಸ್ಪೋರ್ಟ್ಸ್ ಮಿನಿಸ್ಟರ್ ಫ್ರಮ್ 2 years. ಫ್ರಮ್ ಕರ್ನಾಟಕ ಇಟ್ಸ್ ನಾಟ್ ದೇರ್ ಇಸ್ ನೋ ಸ್ಪೋರ್ಟ್ಸ್ ಮಿನಿಸ್ಟರ್ ವಿ ಹ್ಯಾವ್. ಸೊ ನನ್ನ ಮಕ್ಕಳು ಹೆಂಗೆ ರೆಡಿ ಆಗೋದಕ್ಕೆ, ಹೆಂಗೆ ಫಂಡ್ಸ್ ಬರುತ್ತೆ? ಸಿ ಐ ಹ್ಯಾವ್ ಮೈ ಓನ್ ಅಕಾಡೆಮಿ, ಐ ಹ್ಯಾವ್ ಮೈ ಓನ್ ಜಿಮ್, ಐ ಹ್ಯಾವ್ ಮೈ ಓನ್ ಹಾಸ್ಟೆಲ್. ನಾನು ಫಂಡ್ ಮಾಡ್ತಾ ಇದ್ದೀನಿ, ಬಟ್ ಐ ನೀಡ್ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಆಲ್ಸೋ. ಸರಿ ಸರ್, ಖಂಡಿತ. ಆ ಸಪೋರ್ಟ್ ಇಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ಸರ್? ನಾನು ನಥಿಂಗ್ ಯು ಕ್ಯಾನ್ ಡೂ. ಒಂದೊಂದು ಶೂನ 20,000 30,000 ಇವತ್ತು ಆಚೆಯಿಂದ ತರಿಸ್ಬೇಕು ಅಂದರೆ, ಸ್ಪೈಕ್ಸು, ಶೂಸು ನನ್ನ ಸ್ಟೂಡೆಂಟ್ಸ್ಗೆಲ್ಲ. ಫೈನ್, ಅದನ್ನು ನಾನು ಮಾಡ್ತೀನಿ, ಬಟ್ ವಿ ನೀಡ್ ಸರ್ಟನ್ ಸಪೋರ್ಟ್. ಸಿ ವಿ ಒನ್ ರೀಸೆಂಟ್ಲಿ ಇನ್ ಡಿಸೆಂಬರ್ ಏಷ್ಯನ್ ಗೇಮ್ಸ್, ಜೂನಿಯರ್ ಏಷ್ಯನ್ ಗೇಮ್ಸ್, ವಿ ಗಾಟ್ 5 medals. ವಿ ವೆಂಟ್ ಟು ದ CM, he saw the medal, he put that medal and he sent us back. Fine, medals we have took in Dubai, we don't need to take from you, but at least next what is the basic things have to do. Before this, in August we went to World Para Games.
My student Ganga, she won gold, bronze in javelin throw. Hmm. Even the DCM. Gangavanna? Yeah. I will ask that question from you. She also won medal and we went to DCM. They just saw the medal. Hey, tumba chanagide. He put the medal and sent. To show the medal, we are not winning. ದುಡ್ಡು ಕೊಡಿಲ್ವಾ? ಏನಿಲ್ಲ. ಸಿ ದುಡ್ಡು ಬೇಡ ನಮಗೆ, ಅಟ್ಲೀಸ್ಟ್ ಒಂದು ಪ್ರೋತ್ಸಾಹ. ಗೆಟ್ ದಮ್ ಸಮ್ ಟ್ರ್ಯಾಕ್ ಶೂಟ್ ಆರ್ ಶೂಸ್. ಬ್ಲಡಿ ದೇ ಹ್ಯಾವ್ ಸೋ ಮಚ್ ಆಫ್ ಮನಿ. ಡೂ ಸಮಥಿಂಗ್ ಫಾರ್ ದ ಸ್ಟೂಡೆಂಟ್ಸ್ ಬಿಕಾಸ್ ದೇ ಆರ್ ವೆರಿ ಪುವರ್. ದೇ ಕಮ್ ಫ್ರಮ್ ನಾರ್ತ್ ಕರ್ನಾಟಕ. ಅವ್ರ ಮನೆಯಲ್ಲ ಅವ್ರ ಅಮ್ಮ ಮನೆ ಕೆಲಸ ಮಾಡೋದು. ಆಮೇಲೆ ಇನ್ನೊಂದು ಹುಡುಗಿದಾಳೆ, ಆ ಹುಡುಗಿಗೆ ತಂದೆ ತಾನೇ ಇಲ್ಲ ಅವಳಿಗೆ, ಚಾಮರಾಜನಗರಿಂದ. ದೇ ಆಲ್ ಸ್ಟೇ ಇನ್ ಮೈ ಹಾಸ್ಟೆಲ್. ಅಂಥವ್ರಿಗೆಲ್ಲ ಸಪೋರ್ಟ್ ಬೇಕಲ್ಲ. ದೇ ಡಸಂಟ್ ಝೀರೋ ಸಪೋರ್ಟ್. If you go to the media, they'll charge us. If you go to the meet all that MLA or MP or anyone, charges. If like this it is like charges idre, how can we go further? Absolutely right, sir. But sports, I think there are two perspectives, the cricket and other athletes. Two different perspectives. For cricket, everybody is saying, oh, this is good. But So for other sports, cricket also, nobody... people has other things, because cricket also you have to spend money for your kit, shoes, everything. अभी जो पैसा का लड़का लोग है या ದುಡ್ಡಿರೋ ಮನೆ ಮಕ್ಕಳು ಆ ಫೈರ್ ಬರಲ್ಲ. ಸರಿ. ಸೊ ನೀವು ಯಾವುದೇ ಲಿಸ್ಟ್ ತಗೊಳ್ಳಿ, ರೋಹಿತ್ ಶರ್ಮಾಯಿಂದ ಹಿಡಿದು ವಿರಾಟ್ ಎಲ್ಲ ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸ್ ಅವರೇ ಆ ಲೆವೆಲ್ ಬಂದು ದುಡ್ಡು ಮಾಡಿರೋದವರು. ದುಡ್ಡಿರೋ ಮಕ್ಕಳು ಯಾರು ಕ್ರಿಕೆಟ್ ಸ್ಪೋರ್ಟ್ಸ್ ಮಾಡೋಕ್ಕೆ ಕಷ್ಟ. ಆ ಫೈರ್ ಇರಲ್ಲ ಅವ್ರಿಗೆ. ಚೆನ್ನಾಗಿ ಊಟ ಇರತ್ತೆ, ಮನೆ ಇರತ್ತೆ, ಮಾಡಲ್ಲ, ಸೌಮ್ಯಗಳಾಗ್ಬಿಡ್ತಾರೆ, ಕಂಫರ್ಟ್ ಝೋನಲ್ಲಿ ಇರ್ತಾರೆ ಅವರು. Correct. Only one thing is about government support ತುಂಬಾ important. ತುಂಬಾ ಇಂಪಾರ್ಟೆಂಟ್ ಸರ್. Otherwise nobody can sustain. See sir, now ತುಂಬಾ I have ಕಷ್ಟ. academy, I am doing funding, the children are getting some support and she is getting medal. If I don't do, where she will get? ಅವ್ಳಿಗೆ ಎಲ್ಲಿ ಗೊತ್ತಾಗುತ್ತೆ ಶೂಸ್ ತಗೊಳ್ಳೋದು, ಡಯಟ್ ತಗೊಳ್ಳೋದು, ಊಟ ಮಾಡೋದು, ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ. ನೀವು ಒಂದು ಸ್ಟೋರಿ ಶೇರ್ ಮಾಡಿ ದಟ್ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್ ಅಬೌಟ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಬಗ್ಗೆ ಚೇಂಜ್ ಮಾಡಬೇಕು ಅಂದರೆ ಅದೇ ಮೇನು, ನಮಗೆ ಗೌರ್ಮೆಂಟಿಂದ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಬೇಕು ಸರ್. ನನ್ನ ಕೋಚು, I can't do his work. He can't do my work. So from the basic, from Karnataka, I'm telling you, other associations are doing very well. In North India? North India, Tamil Nadu, Andhra, they are doing massive. They're getting good results also. In Karnataka, what happened, from association also, they don't have good support. There's no support from association. We don't have a minister. There's no chain link to, because central, if you get money, we are getting to state. From state, someone should give us. Sorry. That is getting blocked. So that should change. 100% our students will go next level, sir. ಸೊ 10 year ಕಂಪ್ಲೀಟ್ ಆಗಿದೆ. 10 year ಆಯ್ತು. ಸೊ 10 year ಜರ್ನಿಯಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಯಾವುದು ಸರ್? ಎವ್ರಿ ಇಯರ್ ಚಾಲೆಂಜಸ್ ಇದ್ದೇ ಇರುತ್ತೆ. ಬಿಗ್ಗೆಸ್ಟ್ ಚಾಲೆಂಜ್ ಸರ್? ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಅದೇ ಒಂದು ಸೌಮ್ಯ ಅಂತ ಹುಡುಗಿ ಸಿಗ್ತಾಳೆ. ಶಿ ಇಸ್ ವೆರಿ ಸ್ಮಾಲ್, ತುಂಬ ಚಿಕ್ಕ ಹುಡುಗಿ ಅವಳು. ತಂದೆ ತಾಯಿ ಎಲ್ಲ ಅವಳಿಗೆ ಅವ್ರ ಅಣ್ಣ ಬಿಟ್ಬಿಡ್ತಾನೆ, ನಂಗೆ ಸಾಕಾಗಲ್ಲ ಅಂತ. ಅಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿ, ಯಾರೊಂದು ಸ್ಪೋರ್ಟ್ಸ್ ಹುಡುಗಿದ್ದಾಳೆ, ಅವಳನ್ನ ಟ್ರೈನ್ ಮಾಡ್ತೀಯಾ ಅಂತ ಕರ್ಕೊಂಬಂದು ಅವ್ಳಿಗೆ ಟ್ರೈನ್ ಮಾಡಿದೆ. ತುಂಬ 16-17 ಇಯರ್ಸ್ ಒಂದು ಹುಡುಗಿ ಮೈನರು. ಅವಳು ಇಟ್ಟು ಟ್ರೈನ್ ಮಾಡೋದೇ ತುಂಬ ದೊಡ್ಡ ರಿಸ್ಕ್ ನನಗೆ. ಅವಳಿಗೆ ಆ ದುಬೈಗೆ ಕರ್ಕೊಂಡು ಹೋಗೋವರೆಗೂ ಮೆಂಟಲಿ ನಾನು ತುಂಬ ಇದಾಗ್ಬಿಟ್ಟಿದೆ, ಸ್ಟ್ರೆಸ್ ಆಗಿಬಿಟ್ಟಿತ್ತು ನನಗೆ. ಮತ್ತು ವಿಕ್ರಮ್ ಅಂತ ನನ್ನ ಸ್ಟೂಡೆಂಟ್ ಇದ್ದಾನೆ, ಆ ಹುಡುಗಿಗೆ ಊಟ, ಟ್ರೈನಿಂಗು ಎಲ್ಲ. ಅವಳು ಆ ಲೆವೆಲ್ಗೆ ಹೋಗ್ತಾಳಂತ ನಮಗೆ ಗೊತ್ತಿರಲಿಲ್ಲ. ಆ ದುಬೈಗೆ ಹೋಗಿ ಓಡಿ ಫಸ್ಟ್ ಬಂದಲ್ಲ, ಆ ಬಂದಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಲೈಫಲ್ಲಿ. ಅವಳು ಒಲಿಂಪಿಕ್ಸ್ ಹೋಗಿ ಹೋಗ್ತಾಳೆ ಅವಳು 100% ಅಂತ. ವಿ ಹ್ಯಾವ್ ಸೋ ಮೆನಿ ಟ್ಯಾಲೆಂಟೆಡ್ ಪೀಪಲ್ ಫ್ರಮ್ ದ ಹಳ್ಳಿ, ರೈಟ್? ನಾಟ್ ಫ್ರಮ್ ದ ಬಿಗ್ ಸಿಟೀಸ್, ಮೆಟ್ರೋಪಾಲಿಟನ್ ಸಿಟಿ. ಚಾನ್ಸ್ ಇಲ್ಲ. ಮಗ ಓಡ್ತೀನಂದ್ರು ಅಪ್ಪ ಅಮ್ಮ ನೀನು ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ ಅಂತಾರೆ. ಅಪ್ಪ ಅಮ್ಮಂಗೆ ಫೋರ್ಸ್ ಇದ್ರೆ ಮಗ ಆಡೋಕೆ ಇಷ್ಟ ಇರಲ್ಲ. ರೀಲ್ ಶೂಟ್ ಮಾಡಿ, ರೀಲ್ ನೋಡಿ, ದಟ್ಸ್ ಇಟ್. ರೀಲು, ಆಮೇಲೆ ಕಾಂಪಿಟೇಷನ್ ನೋಡು, ಅವ್ನು ಮಾಡ್ತಾ ಇದ್ದಾನೆ, ನೀನು ಮಾಡ್ತಾ ಇಲ್ಲ, ನೀನು ಮಾಡ್ತಿದ್ಯಾ. ಅವ್ನಿಗೆ ಬಾಸ್ಕೆಟ್ಬಾಲ್ ಇಂಟ್ರೆಸ್ಟ್ ಇದೆ, ಕ್ರಿಕೆಟ್ಗೆ ಹಾಕ್ತಾರೆ. ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇದೆ, ಸ್ಕೇಟಿಂಗಲ್ಲಿ ಹಾಕ್ತಾರೆ. ಇಲ್ಲಿ ತುಂಬ ಕನ್ಫ್ಯೂಷನ್ನು. ಪೇರೆಂಟ್ಸ್ ತುಂಬ ಕಾಂಪಿಟೇಟಿವ್ ಆಗಿಬಿಟ್ಟಿದ್ದಾರೆ. ಅಚ್ಚಾ ಸರ್, ಏಬಲ್ ಮತ್ತು ಪ್ಯಾರಾ ಅಥ್ಲೀಟ್ಸ್ ಟ್ರೈನಿಂಗ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಸರ್, ಏಬಲ್ ಅವ್ರಿಗೆ ತುಂಬ ಈಸಿ ಹೇಳ್ಕೊಡೋದು. ನಾನೆಲ್ಲ ದೂರ ನಿಂತ್ಕೊಂಡು ವರ್ಕೌಟ್ ಹೇಳ್ಬಿಟ್ರೆ ಮಾಡ್ಕೊಂಡ್ಬಿಡ್ತಾರೆ. ಪ್ಯಾರಾ ಬ್ಲೈಂಡ್ ಅವರು, ಕಣ್ಣೇ ಕಾಣಿಸಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾನು ಈ ಡ್ರಿಲ್ಸ್ ಎಲ್ಲ ಹೇಳ್ಕೊಡೋದು ತುಂಬ ಕಷ್ಟ. ಅವ್ರಿಗೆ ಹೈನೀಸ್ ಆಗಿರಲಿ, ಅವ್ರಿಗೆ ಸ್ಟ್ರೆಂತ್ ಟ್ರೈನಿಂಗ್ ಆಗಿರಲಿ, ಸ್ಕ್ವಾಟ್ಸು, ಆಮೇಲೆ ಏನೇ ವರ್ಕೌಟು ಹೇಳ್ಕೊಡೋಕೆ ತುಂಬ ಕಷ್ಟ. ಇವಾಗ ನಾವು ಸ್ಕ್ವಾಟ್ಸ್ ಮಾಡಿ ರ್ಯಾಕಲ್ಲಿ ಇಡಬೇಕು, ಅವ್ರಿಗೆ ರ್ಯಾಕೆ ಕಾಣಲ್ಲ. ಆಮೇಲೆ ಡ್ರಿಲ್ಸ್ ಮಾಡಬೇಕು, ಅಜಿಲಿಟಿ ವರ್ಕೌಟ್ ಮಾಡಿಸ್ಬೇಕು. ಸೊ ಅದೆಲ್ಲ ಹೇಳ್ಕೊಡೋದೇ ಹೇಳಿ ಹೇಳ್ಕೊಡೋದು ತುಂಬ ಕಷ್ಟ. ಡೈಲಿ ಪ್ರೊಸೆಸ್ ಶೇರ್ ಮಾಡಿ ಫಾರ್ ದ್ಯಾಟ್ ಸರ್. ಡೈಲಿ ಪ್ರೊಸೆಸ್ ಅದೇ ಅವ್ರಿಗೆ ಕಣ್ಣು ಇರಲ್ಲ, ಆದರೂ ಅವ್ರಿಗೆ 6 ಸೆನ್ಸ್ ತುಂಬ ಶಾರ್ಪ್ ಇರತ್ತೆ ಅವ್ರದ್ದು.
ಹೇಳಿದ ತಕ್ಷಣ ಹಿಂಗೆ ಮಾಡ್ಬೇಕಣ್ಣ, ಹಿಂಗೆ ಜಂಪ್ ಮಾಡಬೇಕಾ, ಹಿಂಗೆ ಓಡಬೇಕಾ, ಆ್ಯಂಡ್ ಈ ಟ್ರ್ಯಾಕಲ್ಲೇ ಓಡಬೇಕಾ, ಆ ಲೈನ್ ಮೇಲೇ ಓಡಬೇಕಾ ಅಂತ ಅವ್ರಿಗೆ ಆ ಸೆನ್ಸ್ ಇರುತ್ತೆ. ನಾವು 10 ಸತಿ ಹೊಡ್ಕೋತೀವಿ, ಅವರೆಲ್ಲೂ ಇದು ಮಾಡ್ಕೊಳ್ಳಲ್ಲ. ಆದರೂ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಬಿಡುತ್ತೆ ಅವ್ರ ಕಡೆಯಿಂದನೂ. ನನಗೆ ಏಬಲ್ ಬಾಡಿಯಿಂದ ಜಾಸ್ತಿ ಡಿಸೇಬಲ್ಗೆ ಹೇಳ್ಕೊಡೋದು ಈಸಿ ಅನ್ಸುತ್ತೆ ನನಗೆ. ಒಂದು ಅವ್ರಿಗೆ ಫೋಕಸ್ ಜಾಸ್ತಿ ಇರುತ್ತೆ. ಏಬಲ್ ಬಾಡಿಗೆ ಫೋನು, ಟಿ ವಿ, 100 ಟೆನ್ಷನ್ಗಳು, ಇದು ಅವ್ರಿಗೆ ಒಂದೇ ತಿನ್ನೋದು, ಮಲಗೋದು, ಪ್ರಾಕ್ಟೀಸ್ ಮಾಡೋದು. ಸರಿ. ಸೊ ಅದಕ್ಕೆ ಬೇಗ ರಿಸಲ್ಟ್ಸ್ ಬರುತ್ತೆ ಅವ್ರಿಗೆ. ಸೊ ಕೋಚ್ ಆಗಿ ಫಸ್ಟ್ ಸ್ಯಾಲರಿ ನೆನಪಿದೆಯಾ ಸರ್? ಇಲ್ಲ ಸರ್, ನಮ್ಮ ಅಕಾಡೆಮಿ ಫುಲ್ ಫ್ರೀ ಆಫ್ ಕಾಸ್ಟ್ ನಡೆಸ್ತಾ ಇರೋದು. ಸೊ ಮಕ್ಕಳು ಗೆದ್ದಿದ್ದಾರೆ. ಆಮೇಲೆ ನನ್ನ ಸ್ಟೂಡೆಂಟ್ ದಿವ್ಯಾ ಅಂತ ಇದೆಯಲ್ಲ, ಅವಳು ಇಂಡಿಯಾ ಎಲ್ಲ ಆಡಲು. ಫಸ್ಟ್ ಸ್ಯಾಲ್ರಿ ಅಂದರೆ ಮಕ್ಕಳು ಟಿ ಶರ್ಟ್ಸು ಇಲ್ಲ ಕ್ಯಾಪು, ಅವ್ರು ಇಂಡಿಯಾ ಗೆಲ್ತಾರಲ್ಲ, ಅದನ್ನು ನಾನು ಫಸ್ಟ್ ಇಸ್ಕೊತೀನಿ ನಾನು. ಸೊ ಗೌರ್ಮೆಂಟ್ ಸಪೋರ್ಟ್ ಮಾಡಿಲ್ಲ, ಬಟ್ ಯುವರ್ ಇನ್ಸ್ಪಿರೇಷನ್ ಏನು ಸರ್? ಸರ್ ಅದೇ, ನಾನು ಅಥ್ಲೀಟಾಗಿ ಏನೇನು ಮಾಡಿಲ್ಲ, ಏನೇನು ಮಿಸ್ಟೇಕ್ಸ್ ಮಾಡಿದೆ, ನನ್ನ ಮಕ್ಕಳು ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಒಂದು. ಆಮೇಲೆ ನಾನು ಯಾವ ಲೆವೆಲ್ಗೆ ಹೋಗಿಲ್ಲ, ನನ್ನ ಮಕ್ಕಳ ಲೆವೆಲ್ಗೆ ಹೋಗ್ಬೇಕು ಅಂತ ಸೆಕೆಂಡ್ ಗೋಲ್. ಸೊ ನೀವು ಫಂಡ್ಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಅದೇ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ಓನ್ಲಿ ಫ್ರೆಂಡ್ಸ್, ಫ್ಯಾಮಿಲಿ ಅಷ್ಟೇ ನಾವೇ ಮಾಡ್ತಾ ಇದ್ದೀವಿ ಸರ್. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರಿಗೆಲ್ಲ ಹೇಳಿ ಸುಮ್ಮನೆ ದುಡ್ಡಲ್ಲಿ ವೇಸ್ಟ್ ಮಾಡೋದು ಬದಲು ಮಕ್ಳಿಗೆ ಮಾಡಿ ಅಂತ. ಮನೇಲೂ ಅಷ್ಟೇ, ಎಕ್ಸ್ಪೆನ್ಸಿವ್ ಥಿಂಗ್ ಏನೂ ತೊಗೊಳ್ಳಲ್ಲ. ಆ ದುಡ್ಡೆಲ್ಲ ನನಗೆ ಏನೇನು ಕೊಡ್ಬೇಕಂತಿದ್ದೀರಾ ಅಕಾಡೆಮಿ ಕೊಟ್ಬಿಡಿ ಅಂತ. ಹೂ ಸಪೋರ್ಟೆಡ್ ಇನ್ ಯರ್ ಫ್ಯಾಮಿಲಿ? ಯಾರೂ ಸಪೋರ್ಟ್ ಇಲ್ಲ ಸರ್. ನಾನೇ ಚಿಕ್ಕ ವಯಸ್ಸಿಂದ ನನಗೆ ನಮ್ಮ ದೊಡ್ಡಪ್ಪ ಅಗ್ನಿಶ್ರೀಧರ್ ಅಂತ ಅವರು ಮತ್ತು ನಮ್ಮ ಮಮ್ಮಿನೇ ನನಗೆ ಸ್ಪೋರ್ಟ್ಸಲ್ಲಿ ಸೇರಿಸಿ ಲೆವೆಲ್ ಬಂದಿದ್ದು. ಆಮೇಲೆ ನಮ್ಮ ಡ್ಯಾಡಿನ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅಕಾಡೆಮಿಲಿ ನಾನು ಒಬ್ಬನೇ ರೆಡಿ ಮಾಡಿ, ನನ್ನ ಟೀಮ್ ಇದೆ, ಪವನ್, ಕಿಶನ್, ಡಾಮ್ ಅಂತ ನನ್ನ ಸ್ಟೂಡೆಂಟ್ಸ್ ಅವರೆಲ್ಲ ಸಮ್ಮರ್ ಕ್ಯಾಂಪಲ್ಲಿ ಸೇರಿದ್ದು. ದೇ ಆರ್ ಆಲ್ ಬ್ಯಾಕಿಂಗ್ ಮಿ ಅಪ್. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಲೆವೆಲ್ ತಂದಿದ್ದು. ರೀಸೆಂಟಾಗಿ ಜಿಮ್ ಓಪನ್ ಮಾಡಿದ್ವಿ, ಒಂದು ಪ್ರೈವೇಟ್ ಜಿಮ್ಮು. ಬೇರೆ ಜಿಮ್ ಹೋಗೋಕ್ಕಾಗಲ್ಲ ಅಂತ ನನ್ನ ಅಪಾರ್ಟ್ಮೆಂಟ್ ಮೇಲೆ ನಾನು ಜಿಮ್ ಮಾಡಿದಾಗ ಡಾಲಿ ಧನಂಜಯ ಅಂತ ಆ್ಯಕ್ಟ್ರು, ವಸಿಷ್ಠ ಅವರೆಲ್ಲ ಸೇರಿಕೊಂಡು ದೇ ಆಲ್ ಹೆಲ್ಪ್ ಮೀ ಟು ಮೇಕ್ ದಟ್ ಜಿಮ್. Wow, nice sir, you're doing great job. So India ಅಲ್ಲಿ ಪ್ಯಾರಾ ಸ್ಪೋರ್ಟ್ಸ್ಗೆ ಇನಫ್ ಸಪೋರ್ಟ್ ಇದೆಯಾ ಸರಿ? ಅಪಾರ್ಟ್ ಫ್ರಮ್ ಗೌರ್ಮೆಂಟ್, ಎನಿಬಡಿ ಸಪೋರ್ಟಿಂಗ್ ಎನಿ ಅದರ್? ಸರ್, ಒಂದು ಲೆವೆಲ್ಗೆ ಹೋದಾಗೆ ಎಲ್ಲ ಕಾಣುತ್ತೆ. ಆ ಲೆವೆಲ್ಗೆ ಹೋಗಕ್ಕೆ ಸಪೋರ್ಟ್ ಇಲ್ಲ. ಲೆವೆಲ್ಗೆ ಹೋಗ್ಬಿಟ್ರೆ ವೆನ್ ಯು ರೀಚ್ ದಟ್ ಡೋರ್ ಯು ಹ್ಯಾವ್ ಆಲ್ ದ ಸಪೋರ್ಟ್, ಒಳ್ಳೆ ಊಟ, ಫೆಸಿಲಿಟೀಸ್. ಆ ಹೋಗೋಕ್ಕೆ ಸಪೋರ್ಟ್ ಬೇಕು ನಮಗೆ. ಅಲ್ಲಿ ಹೋಗೋಕ್ಕೆ ಸಪೋರ್ಟ್ ಇಲ್ಲ. ಇವಾಗ ಎಕ್ಸಾಂಪಲ್, ನಾನು ಸಾಯಿಲ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಬಿಕಮ್ ಎ ನ್ಯಾಷನಲ್ ಮೆಡಲಿಸ್ಟ್. ಟು ಬಿಕಮ್ ಎ ನ್ಯಾಷನಲ್ ಮೆಡಲಿಸ್ಟ್ ಯು ಹ್ಯಾವ್ ಟು ಫಂಡ್ ದೆಮ್ ಸರ್. ಸರಿ ಸರ್. ಹೂ ವಿಲ್ ಫಂಡ್ ದೆಮ್? ದೆಲ್ ಕಮ್ ಫ್ರಮ್ ವಿಲೇಜ್, ದರ್ ಪಿ ಟಿ ಸರ್, ಅವ್ರಿಗೆ ತಿನ್ನಕ್ಕೆ ಊಟ ಇರಲ್ಲ, ಅವ್ರು ಇಲ್ಲಿಂದ ಫಂಡ್ ಮಾಡ್ತಾರೆ. ಸೊ ದಟ್ ಪಿ ಟಿ ಸರ್ನಲ್ಲಿ ಈ ಥರ ನಮಗೆಲ್ಲ ಕಾಲ್ ಮಾಡ್ತಾಯಿರ್ತಾರೆ ಅಕಾಡೆಮೀಸ್ಗೆ. ಸರ್, ಒಂದು ಹುಡುಗಿ ಇದ್ದಾಳೆ, ಒಂದು ಹುಡುಗ ಇದ್ದಾನೆ, ಸಿ ಯು ಕ್ಯಾನ್ ಡೂ ಸಮಥಿಂಗ್ ಫಾರ್ ದೆಮ್. ಸೊ ಅಲ್ಲಿಂದ ಬಂದು ಈ ಚಾನಲಿಂದ ಸಾಯಿ ಹೋಗಿ ಸ್ಟೇ ಮಾಡ್ತಾರೆ. ಸೊ ಆ ಬ್ಯಾರಿಗೇಟ್ ಹೊಡಿಬೇಕು. ಸರಿ, ಗಾಟ್ ಇಟ್. ಮೇಕ್ ಅ ಟ್ರಯಲ್, ಸಿ ಹೂಸ್ ಪೊಟೆನ್ಷಿಯಲ್, ಪ್ಲೀಸ್ ಟೇಕ್ ದೆಮ್, ಬಿಕಾಸ್ ಐ ಕಾಂಟ್ ಟ್ರೈನ್ ಆಲ್ ದ ಸ್ಟೂಡೆಂಟ್ಸ್. Governments need to take them also, sir. We need Olympic medal. Right. Even not private organization can't help them. The government support has to be mandatory for See, them. sir, the JSW also has a private academy in Ballari. They are only producing all Olympic players. They only have some 5-6 Olympic players now. India doesn't have, a private academy has. See, Neeraj Chopra, whatever ಯಾರಿಗೂ ಗೊತ್ತಿರಲಿಲ್ಲ who is Neeraj Chopra. We know him before, but nobody knows him. After he winning Olympic medal, everybody knows him. So in your academy, do you feel anybody is there who can 100%. We have 3-4 students who is going to Olympics. name ಹೇಳಿ ಸರ್ in the podcast? ನಮ್ ಗಂಗಾ ಇದ್ದಾಳೆ, ಸೌಮ್ಯ ಇದ್ದಾಳೆ, ಮೋಹಿತ್. ಸೊ ಒಂದಿಬ್ರು ಹುಡುಗಿಯರು, ಒಂದು ಹುಡುಗ. ದೇ ಆರ್ ಒಲಿಂಪಿಕ್ ಕ್ಯಾಂಡಿಡೇಟ್ಸ್. ದೇಲ್ ಗೆಟ್ ಅ ಮೆಡಲ್. ಏನ್ ಸಪೋರ್ಟ್ ನೀಡೆಡ್ ನಾವು? ಸರ್, ಸಪೋರ್ಟ್ ಅದೇ ಸರ್, ಅವ್ರಿಗೆ ಮೇನ್ ಊಟ, ಸೊ ಒಳ್ಳೆ ಪ್ರೋಟೀನ್ಸು. ಸೊ ಅದನ್ನು ನಾವು ಮಾಡ್ತೀವಿ. ಅದ್ರ ಮೇನ್ ಶೂಸು. 3 months 2 monthsಗೆಲ್ಲ ಶೂ ಹೋಗ್ಬಿಡ್ತೀವಿ. ವಿ ಗೆಟ್ ಸ್ಪೈಕ್ಸ್. ವಿ ಡಸಂಟ್ ಗೆಟ್ ಇನ್ ಇಂಡಿಯಾ, ವಿ ಹ್ಯಾವ್ ಟು ಗೆಟ್ ಇಟ್ ಫ್ರಮ್ ಔಟ್ಸೈಡ್. ದಟ್ ಸ್ಪೈಕ್ಸ್ ವಿ ನೀಡ್. ಅದೆಲ್ಲ ತುಂಬ ಕೌಂಟ್ ಆಗತ್ತೆ. ಅದೆಲ್ಲ ಟ್ರ್ಯಾಕಲ್ಲಿ ಓಡೋದಕ್ಕೆ, ಇಲ್ಲ ಜಾವ್ಲಿನ್ ಥ್ರೋಗೆ, ದೇ ಹ್ಯಾವ್ ಡಿಫ್ರೆಂಟ್ ಶೂಸ್. ಸೊ ಒಂದು ಜಾವ್ಲಿನ್ ಸಮ್ 35,000-40,000 rupees ಜಾವ್ಲಿನ್. ವಿ ಕ್ಯಾನ್ ಡೂ ಸಮ್ 40-50 ಥ್ರೋಸ್ ಇನ್ ದಟ್. ಆಫ್ಟರ್ ದಟ್ ಇಸ್ ಗಾನ್. ಸೊ ಅದರಲ್ಲಿ ನಾವು ಪ್ರಾಕ್ಟೀಸ್ ಹೆಂಗೆ ಮಾಡೋಕ್ಕಾಗತ್ತೆ? ಸೊ ನಾನು ಒಂದು ಐಡಿಯಾ ಶೇರ್ ಮಾಡ್ತೀನಿ after podcast for that athletes, so how they can earn some good amount apart from these things and they can fund themselves easily. Sorry sir. So ಒಂದು ಸ್ಟೋರಿ, you were talking about ಗಂಗವ್ವ ಅವರಲ್ಲಿ ನೀವು ಏನು ಸ್ಪೆಷಲ್ ನೋಡಿದಿರಿ? ಸೊ ಗಂಗಾ ಬಂದ್ಬಿಟ್ಟು ಕ್ರಿಕೆಟರ್ ಆಗಿದ್ಲು ಅವಳು. ಅವಳು ಕ್ರಿಕೆಟದಲ್ಲೂ ಮೊನ್ನೆ ರೀಸೆಂಟಾಗಿ ನೋಡಿದಲ್ಲ, ದೀಪಿಕಾ ಅಂತ ಒಂದು ಹುಡುಗಿ ವರ್ಲ್ಡ್ ಕಪ್ ಎತ್ತಿದ್ಲು. ಎಲ್ಲರೂ ಸಚಿನ್ ಆಮೇಲೆ ಮೋದಿ ಅವರೆಲ್ಲ ಮೀಟ್ ಮಾಡಿ ಮಾತಾಡಿದ್ರವಳ. ಅವಳು ವೈಸ್ ಕ್ಯಾಪ್ಟನ್, ಇವಳು ಕ್ಯಾಪ್ಟನ್ ಇದ್ದಿದ್ದು. ಸೊ ಇವಾಗ ಗಂಗಾ ಏನು ಮಾಡಿದ್ಲು, ಜಾಲಿಂಗ್ ಬಂದ್ಬಿಟ್ಲು. ಅವಳು ಬರ್ಮಿಂಗ್ಹ್ಯಾಮ್ಗೆ ಹೋಗ್ಬಿಟ್ಟು 128 runs ಹೊಡಿತಾಳೆ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ. ಸೊ ಫಸ್ಟು ಇಂಡಿಯಾ ಹುಡುಗಿ ಕ್ರಿಕೆಟ್ ಆಡಿರೋದು ಆ ಟೈಮಲ್ಲಿ.
ಸೊ ಅಲ್ಲಿಂದ ಅವಳು ಹೇಳ್ತಾರೆ ನಂಗೆ ಕ್ರಿಕೆಟ್ ಇಲ್ಲ, ನನಗೆ ಜಾಲಿನ್ ಮಾಡಬೇಕು ಅಂತ. ಸೊ ಅವಳಿಗೆ ನಾನು ಜಾಲಿನ್ ಥ್ರೋ ಹೇಳ್ಕೊಡೋಕ್ಕೆ ನಮ್ಮ ಟೀಮಲ್ಲಿ ಜಾಲಿಂಗ್ ಇಲ್ಲ, ಬರೀ ಅಥ್ಲೆಟಿಕ್ಸು ಫಿಟ್ನೆಸ್ಸು ಆಯಿತು ಅಂತ ಒಂದು ಕೋಚ್ನ ರೆಡಿ ಮಾಡಿ ಡೆಲ್ಲಿಯಲ್ಲಿ ಒಬ್ರು ಕೋಚ್ ಇದ್ದಾರೆ, ಅಲ್ಲಿ ಬಿಟ್ಟಿದ್ದೀವಿ ಇವಾಗ. ಶಿ ಒನ್ ಸ್ಟೇಟ್, ನ್ಯಾಷನಲ್ಸ್ ಆ್ಯಂಡ್ ವರ್ಲ್ಡ್ ಪ್ಯಾರಾ ಗೇಮ್ಸ್ ಆ್ಯಂಡ್ ಶಿ ಈಸ್ ರ್ಯಾಂಕಿಂಗ್ ಸಮ್ 6th or 7th ರ್ಯಾಂಕ್ ಇನ್ ದ ವರ್ಲ್ಡ್ ಆ್ಯಂಡ್ 2nd ರ್ಯಾಂಕ್ ಇನ್ ದ ಏಷ್ಯಾ. ಸೊ ಶಿ ಡಸಂಟ್ ಹ್ಯಾವ್ ಫಾದರ್, ಶಿ ಈಸ್ ಲೋವರ್ ಕ್ಯಾಸ್ಟ್ ಲೈಕ್ ಕಾಲ್ಡ್ SC/ST. ಐ ಥಿಂಕ್ ಯು ವರ್ಡ್ SC/ST ಇಸ್ ಅ ಕ್ಯಾಸ್ಟ್ ದಟ್ ಈಸ್ ಇನ್ ಹಾವೇರಿ, ಒಂದು ಚಿಕ್ಕ ಊರಲ್ಲಿರೋದವಳು. ಸೊ ದಟ್ ಹಾವೇರಿ MP ಈಸ್ ಬೊಮ್ಮೈ. ಐ ಥಿಂಕ್ ಹಿ ವಾಸ್ ex-chief minister of Bangalore, ಕರ್ನಾಟಕ. We met him and I told, hey, ನಾನು MP ಆ ಊರಿಗೆ, we don't know you have won medal. If you give focus on, sir, even he'll understand. Then he told, hey, don't worry, we will give you a job after you finish your BA. All my students are education ಮಾಡ್ತಾ ಇದ್ದಾರೆ, ಜೊತೆಲಿ ಸ್ಪೋರ್ಟ್ಸು ಮಾಡ್ತಾ ಇದ್ದಾರೆ. ಸೊ ಒಂದು ತುಂಬಾ ಇಂಪಾರ್ಟೆಂಟ್, ದುಡ್ಡು ತುಂಬಾ ಇಂಪಾರ್ಟೆಂಟ್. ಬಟ್ ಐ ಥಿಂಕ್ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ ಟ್ಯಾಲೆಂಟ್ ಇದ್ದರೂ ಜನ ಕ್ವಿಟ್ ಮಾಡ್ತಾರ. ಹೌದು ಸರ್, ಫುಲ್ ಟ್ಯಾಲೆಂಟ್ ಸರ್ ಒಬ್ರು 1 time ಸಪೋರ್ಟ್ ಮಾಡ್ಬೋದು, 2 time ಸಪೋರ್ಟ್ ಮಾಡ್ಬೋದು. ಅಥ್ಲೀಟ್ಸ್ಗೆ ಎವ್ರಿ ಟೈಮ್ ಲಕ್ ಇರಲ್ಲ. 1 year ಸೋಲ್ತಾನೆ, 1 year ಹಿ ನೀಡ್ ಸಮ್ 5 years ಟು ಅಚೀವ್ ಹಿಮ್ಸೆಲ್ಫ್. ಒಂದು ನ್ಯಾಷನಲ್ಸ್ ಮಾಡಿ ಇಂಟರ್ನ್ಯಾಷನಲ್ ಹೋಗೋಕ್ಕೆ ಅದು ಬೇಕು. ಅದು ಬೇಕಾಕೆ ಎಷ್ಟೇನಂತ ಸಪೋರ್ಟ್ ಮಾಡ್ತಾರೆ ಸರ್. ಎಷ್ಟೋ ಪೇರೆಂಟ್ಸ್ಗೆ, ಗಂಗಾವ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಶಿ ಡಸಂಟ್ ನೋ ವಾಟ್ ಇಸ್ ಜಾವ್ಲಿನ್. ಏನೋ ಮಗಳು ಬೆಂಗಳೂರಿಗೆ ಹೋಗಿದ್ದಾಳೆ, ಏನೋ ಅದು ಬಿಸಾಕ್ತಾಳಂತೆ, ಅದು ಏನೋ ಗೊತ್ತಿಲ್ಲ, ಆ ಥರ ಪೇರೆಂಟ್ಸ್ ಇದ್ದಾರೆ. ಸೊ ಅವ್ರು ಏನಕ್ಕೆ ಸಪೋರ್ಟ್ ಮಾಡ್ತಾರೆ? ಅವೇರ್ನೆಸ್ ಇಲ್ಲ ಸರ್. ಅವೇರ್ನೆಸ್ ಇಲ್ಲ, ಆಮೇಲೆ ದುಡ್ಡಿಲ್ಲ ಅಂದ್ರೆ ಆಗಲ್ಲ ಸರ್. ಯಾರೋ ಸಪೋರ್ಟ್ಸ್ ಇರಬೇಕು. ದುಡ್ಡು ಇದು ಸೆಕೆಂಡ್ರಿ, ಬಟ್ ಅವೇರ್ನೆಸ್ ಇಲ್ಲ. ಇದೆ, ತುಂಬಾ ನಾರ್ಮಲ್ ಅಕಾಡೆಮೀಸ್ ಇದೆ ಇವಾಗ. VK ಫೌಂಡೇಶನ್, ವಿರಾಟ್ ಕೊಹ್ಲಿ ಫೌಂಡೇಶನ್ ಇದೆ, ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಇದೆ. ದೇ ಆರ್ ಡೂಯಿಂಗ್ ಗುಡ್, ಬಟ್ ದೇ ಆರ್ ಆಸ್ಕಿಂಗ್ ದಿಸ್ ಬಾಯ್ ಆರ್ ಗರ್ಲ್ ಈಸ್ capable of national medalist. To become a national medalist, they have to come to the nationals, sir. That gap is only they have to fill. If they fill that gap, easily they can open so many medalists from Karnataka or India, something. See how Haryana is doing, sir. Right. How many medals they are getting. Karnataka is nowhere in the board. Government listen to my words. Sorry. So they should get a sports minister to Karnataka. That is the main thing we are asking, because from 2 years we have no sports minister. The sports minister in charge is from Siddaramaiah. He has to take care of the state and everything. How can he ಅವ್ರು ಹೆಂಗೆ ಇದು ಮಾಡೋಕ್ಕಾಗತ್ತೆ, ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ಪೋರ್ಟ್ಸ್ ವರ್ಸಸ್ ಸಿನಿಮಾ ಮೇನ್ ಡಿಫ್ರೆನ್ಸ್ ಏನು ಸರ್? ಎಂಟರ್ಟೈನ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್. ಎಂಟರ್ಟೈನ್ಮೆಂಟ್ ಅಂದರೆ ಬೇಗ ಸ್ಟಾರ್ ಆಗ್ತಾರೆ, ಸ್ಪೋರ್ಟ್ಸಲ್ಲಿ ಸ್ವಲ್ಪ ಲೇಟಾಗಿ ಸ್ಟಾರ್ ಆಗ್ತಾರೆ. ಅದ್ರಲ್ಲಿ ಒಂದು ಮೂವಿ ಅದು ಕ್ಲಿಕ್ ಆಯ್ತು ಅಂತ ಬುಮ್ ಅಂತ ಕ್ಲಿಕ್ ಆಗ್ತಾರೆ. ಬಟ್ ಸ್ಟಿಲ್ ದೇ ಹ್ಯಾವ್ ಟು ಸ್ಟ್ರಗಲ್ ಫಾರ್ ಸೋ ಮೆನಿ ಇಯರ್ಸ್. ಅದು ಸ್ಟ್ರಗಲ್ ಮಾಡಲೇಬೇಕು. ಇಲ್ಲ ಒಂದು ಒಳ್ಳೆ ಬ್ಯಾಕಿಂಗು, ಒಳ್ಳೆ ಪ್ರೊಡ್ಯೂಸರ್ ಇದ್ರೆ ಬಂದ್ಬಿಡ್ತಾರೆ ಮುಂದ್ಗಡೆ. ಸ್ಪೋರ್ಟ್ಸು, IPS ಆಫೀಸರು ಅವರೆಲ್ಲ ಯಾವ್ದು ಬ್ಯಾಕಿಂಗಲ್ಲಿ ಬರೋಕ್ಕಾಗಲ್ಲ. ಅವ್ರ ಹಾರ್ಡ್ ವರ್ಕಿಂದನೇ ಬರಬೇಕು ಅವರು. ಸಿನಿಮಾನು ಅಷ್ಟೇ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ 2-3 ಸಿನಿಮಾದಲ್ಲಿ ಒಂದು ಚೆನ್ನಾಗಿ ಬಂದ್ಬಿಟ್ರೆ ಆಮೇಲೆ ಫಸ್ಟ್ ಸಿನಿಮಾದಲ್ಲಿ ಅವ್ರಿಗೆ ಜನ ಗುರುತಿಸ್ತಾರೆ. ಸಿನಿಮಾದಲ್ಲಿ, ನ್ಯೂಸಲ್ಲಿ ಪ್ಯಾಕೇಜಸ್ ಬುಕ್ ಮಾಡ್ಕೊಂಡು ಮಾಡ್ತಾರೆ. ಪೊಲೀಸ್ ಆಫೀಸರ್ ಆಗಿರಲಿ, ಎಲ್ಲ IPS ಆಫೀಸರು, ಸ್ಪೋರ್ಟ್ಸ್ ಪರ್ಸನ್ಸು, ಇವರೆಲ್ಲ ಮೀಡಿಯಾದಿಂದ ಬರೋಕ್ಕಾಗಲ್ಲ. ಖಂಡಿತ ಸರ್, ಅವರೇ ಬರ್ಬೇಕು ಮೇಲೆ. ಅದು ಸೊ ಇವತ್ತು ಸ್ಪೋರ್ಟ್ಸ್ ಮೆರಿಟ್ ಮೇಲೆನಾ ಅಥವಾ ಕನೆಕ್ಷನ್ ಮೇಲೆನಾ? ಡಿಪೆಂಡ್ ಸರ್, ಯಾವ ಸ್ಪೋರ್ಟ್ಸ್ ಆಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡು. ಎಕ್ಸಾಂಪಲ್ ಶೇರ್ ಮಾಡಿ ಸರ್. ಕ್ರಿಕೆಟ್ ಆಡ್ತಾ ಇದೀವಿ, ಪರಿಚಯ ಇರ್ತಾರೆ, ಯಾರೋ ಬ್ಯಾಕ್ ಮಾಡಿದ್ರೆ ಒಂದು ಚಾನ್ಸ್ ಸಿಗತ್ತೆ ಸ್ಟೇಟಲ್ಲಿ ಆಡೋದಕ್ಕೆ. ಅಥ್ಲೆಟಿಕ್ಸು ನೀವು ಬ್ಯಾಕ್ ಮಾಡೋಕ್ಕೆ ಆಗಲ್ಲ, ಯಾಕಂದ್ರೆ ಸಿಂಗಲ್ ಗೇಮ್ ಅದು. ನೀವು 3rd ಪ್ಲೇಸ್ನ 1st ಪ್ಲೇಸ್ ಕೊಡೋಕ್ಕಾಗಲ್ಲ, 1st ಪ್ಲೇಸ್ ಒಂದು ಎತ್ಬಿಟ್ಟು 3rd ಪ್ಲೇಸ್ ಕೊಡೋಕ್ಕಾಗಲ್ಲ. ಸೊ ಕ್ರಿಕೆಟಲ್ಲಿ ಎಲ್ಲ ಒಂದು ಕಡೆ ಪುಷ್ ಮಾಡ್ಬೋದು. ಇವ್ರ ಕಡೆ ಅವರು ಒಂದು ಕಾಲು, ಒಂದು ಎಕ್ಸ್ಟ್ರಾ ಚಾನ್ಸು, ಟ್ರಯಲ್ಸ್ ಇರುತ್ತಲ್ಲ, ಒಬ್ಬರು 6 ಬಾಲ್ ಆಡೋ ಬದಲು ಅವ್ನಿಗೆ 12 ಬಾಲ್ಸ್ ಕೊಡ್ತಾರೆ. ಸೊ ಡಿಫ್ರೆಂಟ್ ಸ್ಪೋರ್ಟ್ಸ್ಗೆ ಡಿಫ್ರೆಂಟ್ ಇನ್ಫ್ಲೂಯೆನ್ಸು, ಡಿಫ್ರೆಂಟ್ ವರ್ಕ್ ಆಗುತ್ತೆ ಸರ್ ಅದು. ಕರೆಕ್ಟ್. ಆಲ್ ಅಥ್ಲೀಟ್ಸ್, ವಾಟ್ ಮೈಂಡ್ ಸೆಟ್ ದೇ ಹ್ಯಾವ್? ಸೊ 8 members ವಿಲ್ ರನ್, ದಿಲ್ ಹ್ಯಾವ್ ಆಲ್ ಡಿಫ್ರೆಂಟ್ ಮೈಂಡ್ ಸೆಟ್ಸ್. ಒಬ್ಬ ತುಂಬ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ, ಒಬ್ಬ ಮೆಂಟಲಿ ಸ್ಟ್ರಾಂಗ್ ಇರ್ತಾನೆ, ಒಬ್ಬ ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ, ಒಬ್ಬ ಸ್ಟೆರಾಯ್ಡ್ಸ್ ಮೇಲೆ ಇರ್ತಾನೆ. ಸೊ ಒಬ್ಬ ಕೋಚ್ ಭಯದಿಂದ ಓಡ್ತಾ ಇರ್ತಾನೆ. ಎಲ್ಲ ಅಥ್ಲೀಟ್ಸ್ ಫೈನಲ್ಸಲ್ಲಿಂದ ಬೇರೆ ಬೇರೆ ಡಿಫ್ರೆಂಟ್ ಮೈಂಡ್ ಸೆಟ್ಟು. ಸೊ ಎಲ್ಲರ ಮೈಂಡ್ ಸೆಟ್ ಇದೆ, ಎಲ್ಲರೂ ಫಸ್ಟ್ ಬಂದ್ಬಿಡ್ತಾರೆ. ಸೊ ಫಸ್ಟ್ ಬರೋಕ್ಕೆ ಕರೆಕ್ಟಾಗಿ ಡಿಸಿಪ್ಲಿನ್ನು, ಅವ್ನ ಆ್ಯಟಿಟ್ಯೂಡ್, ಅವ್ನ ಬಿಹೇವಿಯರು, ಅವ್ನ ಗ್ರ್ಯಾಟಿಟ್ಯೂಡ್ ಇದ್ದರೆ 100% ಫಸ್ಟ್ ಬರ್ತಾನೆ. ವಾಟ್ ಇಸ್ ಮೇನ್ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಆರ್ ಕನ್ಸಿಸ್ಟೆನ್ಸಿ? ಸೊ ಡಿಸಿಪ್ಲಿನ್ ಇದೆ, ಕಷ್ಟ ಬಂದ್ಬಿಡುತ್ತದು. ಅದಿದ್ರೆ ಮೋಸ್ಟ್ ರೆಸ್ಪೆಕ್ಟ್ ಇರಬೇಕು ಗ್ರೌಂಡ್ಗೆ, ಕೋಚಸ್ ಮೇಲೆ ನಂಬಿಕೆ ಇರಬೇಕು. ಇಲ್ಲಿ ಏನಾಗ್ಬಿಡುತ್ತೆ ಡೌಟು, ನಾನು ಇನ್ನೊಬ್ಬ ಯಾರೋ ಸರ್ ಎಲ್ಲರೂ ಫಸ್ಟ್ ಬರೋಕ್ಕಾಗಲ್ಲ ಅಂತ. ಉಸೇನ್ ಬೋಲ್ಟ್ ಈಸ್ ಲಾಸ್ಟ್ ಸೋ ಮೆನಿ ರೇಸಸ್.
ಸೊ बोलते हार जीत रहती है स्पोर्ट्स में. ಆದರೆ ಇಲ್ಲೇನ ಸೋತೋಗ ತಕ್ಷಣ ಕೋಚ್ ಚೇಂಜ್ ಮಾಡ್ಬಿಡ್ತಾರೆ. ಅಗೇನ್ ಯು ಶುಡ್ ಸ್ಟಾರ್ಟ್ ಫ್ರಮ್ ಬೇಸಿಕ್. ಸೊ ಎವ್ರಿ ಅಥ್ಲೀಟ್ಸ್ ಹ್ಯಾಸ್ ಡಿಫರೆಂಟ್ ಮೈಂಡ್ ಸೆಟ್, ಬಟ್ ದೇ ಹ್ಯಾವ್ ಟು ಫಿಕ್ಸ್ ಟು ಒನ್ ಕೋಚ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹಿಮ್, ಟಾಕ್ ಟು ಹಿಮ್, ಡಿಸ್ಕಸ್ ಮಾಡಬೇಕು. ಏನು ಮಾಡಬೇಕು, ಯಾವ ಥರ ತಿನ್ನಬೇಕು, ವೈ ಐ ಲಾಸ್ಟ್ ದಿಸ್ ರೇಸ್, ಬಿಕಾಸ್ ಆಫ್ ದ ಕೋಚ್, ಬಿಕಾಸ್ ಆಫ್ ಹಿಸ್ ಟ್ರೈನಿಂಗ್, ಆರ್ ಬಿಕಾಸ್ ಆಫ್ ಹಿಸ್ ಫುಡ್, ಆರ್ ಬಿಕಾಸ್ ಆಫ್ ಲೆಸ್ ಸ್ಟ್ರೆಂತ್ ಟ್ರೈನಿಂಗ್. ಅದಿಲ್ಲ, ಸೋತ ತಕ್ಷಣ ಬೇರೆ ಕೋಚ್ ಚೇಂಜ್, ಯಾರೋ ಇನ್ನೊಂದು ಕೋಚು. ವರ್ಕೌಟ್ ಆಗಲ್ಲ. ಸೊ ನೀವು ಎಂಥ ದೊಡ್ಡ ವರ್ಲ್ಡ್ ಕ್ಲಾಸ್ ಕೋಚ್ ಹತ್ರ ಹೋದ್ರೂ ಅದೇ ಹೇಳ್ಕೊಡೋದು. If somebody is studying, okay, and they also choose athletes, so the focus has been increased for them. ಇಲ್ಲ ಸರ್, ಆ ಥರ ಏನಿಲ್ಲ. ಸೊ ಕೋಚಸ್ ಏನಂದರೆ ಗ್ರೌಂಡಲ್ಲಿ ಇರಬೇಕು. ಒಬ್ಬ ಕೋಚ್ಗೆ ಒಬ್ಬ ಸ್ಟೂಡೆಂಟು ಫೋಕಸ್ಡ್ ಆಗಿರಬೇಕು. ನಿನ್ನೆ ವರ್ಕೌಟಿಗೆ, ತಿಂದಕ್ಕೆ, ಆಮೇಲೆ ಏನು ತಿಂತಾ ಇದ್ದಾನೆ, ಹೆಂಗೆ ಸ್ಲೀಪ್ ಇದೆ, ಒಂದು ಹೆಂಗೆ ರಿಕವರ್ ಇದೆ, ಹೌಸ್ ಇಸ್ ಜೀನ್ಸ್, ಅದೆಲ್ಲ ಕೌಂಟ್ ಮಾಡಿ ಅವನು ಪ್ರಾಕ್ಟೀಸ್ ಹೇಳ್ಕೊಡ್ಬೇಕು. ಸುಮ್ಮನೆ ಯಾರೋ ಬಂದರು ಓಡಿದ್ರು ಟೈಮ್ ವೇಸ್ಟ್ ಮಾಡೋದು. ನಾನು ಯಾಕಂದರೆ ತುಂಬ ಜನಕ್ಕೆ ಆ ಬಾಡಿ ಇದೇ ತೊಗೊಳಲ್ಲ. ಅದು ಸುಮ್ಮನೆ 3-4 ಇಯರ್ಸ್ ಅಥ್ಲೆಟಿಕ್ಸಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಈ ಕಡೆ ಎಜುಕೇಷನ್ ಹೋಗ್ಬಿಡುತ್ತೆ, ಈ ಕಡೆ ಅಥ್ಲೆಟಿಕ್ಸ್ ಅಂದರೆ ಸ್ಪೋರ್ಟ್ಸ್ ಹೋಗ್ಬಿಡುತ್ತೆ. ಚೂಸ್ ಮಾಡೋರೆ ತುಂಬ ವಯಸ್ಸಾಗಿ ಚೂಸ್ ಮಾಡಿ ದೇ ಹ್ಯಾವ್ ಟು ಕಮ್. ತುಂಬ ಜನ ನಾವು ಮಾಡ್ತೀವಿ ಅಂತ ಬರ್ತಾರೆ, 3-4 ಇಯರ್ಸ್ ಸ್ಪೋರ್ಟ್ಸ್ ಮಾಡ್ತಾರೆ, ಈ ಕಡೆ ಎಜುಕೇಷನು ಮಾಡಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಲಾಸ್ಟಿಗೆ ಎಲ್ಲ ಸ್ವಿಗ್ಗಿನೋ ಝೊಮ್ಯಾಟೊ ಮಾಡ್ಕೊಂಡು ಎಲ್ಲ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿರ್ತಾರೆ. So diet is too important in athletes field. ಸರ್ ಡಯಟ್ ಅಂತ ನೋಡೋಕೆ ಹೋದರೆ ಇವಾಗಿನ ಜನ್ರೇಷನ್ಗೆ ಏನು ಹೈ ಕ್ಲಾಸು. ನೀವು ಸ್ವಲ್ಪ ಹಿಂಗಡೆ ಹೋಗಿ PT ಉಷಾ, ಮಿಲ್ಖಾ ಸಿಂಗ್, ಯಾವ ಡಯಟ್ ಅಂತ ವರ್ಡೇ ಇರಲಿಲ್ಲ. Sorry. ಬಟ್ ದೇ ಹ್ಯಾವ್ ಅಚೀವ್ ಸೋ ಮಚ್. ವಾಟ್ ದಿಸ್ ಚಿಲ್ಡ್ರನ್ಸ್ ಆರ್ ಆಲ್ ಅಚೀವಿಂಗ್. ಡಯಟ್ ಅಂತೆ, ಜಿಮ್ ಅಂತೆ, ಅವ್ರಿಗೆ ಸ್ಪೆಸಿಫಿಕ್ ಫಿಸಿಯೋ ಅಂತೆ. ಸರ್ ಮಿಲ್ಖಾ ಸಿಂಗ್ ಟೈಮ್ ದೇರ್ ವಾಸ್ ನೋ ಫಿಸಿಯೋ. Sorry. There is no diet. Correct. ಯು ಶುಡ್ ಡ್ರಿಂಕ್ ಮಿಲ್ಕ್, ಈಟ್ ಎಗ್. ಚೆನ್ನಾಗಿ ಓಡಕ್ಕೆ ಕೆಪಾಸಿಟಿ ಇರಬೇಕು. ಇದೆಲ್ಲ ಸೆಕೆಂಡ್ರಿ. ಇಫ್ ಐ ಟೆಲ್ ದಿಸ್ ಟು ದಿಸ್ ಜನರೇಷನ್, ವಾಟ್ ಇಸ್ ದಿಸ್ ಸರ್, ಯು ಆರ್ ನಾಟ್ ಗಿವಿಂಗ್ ಮಿ ಡಯಟ್, ಯು ನಾಟ್ ಗಿವಿಂಗ್ ಮಿ ದಟ್ ಥಿಂಗ್, ಯು ನಾಟ್ ಗಿವಿಂಗ್ ಮಿ ಪ್ರೋಟೀನ್ಸ್. ಸಿ ವಾಟ್ ಈಸ್ ರನ್. ಮಿಲ್ಖಾ ಸಿಂಗ್ ಆಗಿರಲಿ, ಎಷ್ಟು ಅಥ್ಲೀಟ್ಸ್ ಇದ್ದಾರೆ ಸರ್ ಆ ಟೈಮಲ್ಲಿ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಅಥ್ಲೀಟ್ಸ್ ಅಚೀವ್ ಮಾಡಿದ್ದಾರೆ. ದೇ ನಾಟ್ ಇವನ್ ಕಮಿಂಗ್ ಟು ಒಲಿಂಪಿಕ್ ಫೈನಲಿಸ್ಟ್. ಓನ್ಲಿ ಮಿಲ್ಖಾ ಸಿಂಗ್ ಅಂಡ್ PT ಉಷಾ ವಾಸ್ ದ ಫೈನಲಿಸ್ಟ್ ಇನ್ ಟ್ರ್ಯಾಕ್ ಇವೆಂಟ್ಸ್. Absolutely. So ಒಂದು myth bust ಮಾಡಿ for that in athlete field, what is not good or what is bad. ಸರ್ ಬದುಕ್ತಾರದೆ ತಿನ್ನಕ್ಕೆ, Food ಅಲ್ಲ. ಚೆನ್ನಾಗಿ ತಿನ್ನಬೇಕು, ಓಡಬೇಕು, 100% ರಿಸಲ್ಟ್ ಬರುತ್ತೆ. ನೀವು ಎಕ್ಸ್ಟ್ರಾ ನೀವು ತಿನ್ಕೊಂಡು ಮಾಡ್ಕೊಂಡಿದ್ರೆ ಎಲ್ಲಿ ವರ್ಕೌಟ್ ಆಗುತ್ತೆ ಸರ್ ಅದು. ನಿಮ್ಗೆ ಹೇಟ್ ಮಾಡ್ಕೊಂಡು ತಿಂತಿದ್ರೆ ಬಾಡಿಗೆ ಹೆಂಗೆ ಆಗತ್ತದು. ಅದು ಬಾಡಿಗೆ ತೊಗೊಳಲ್ಲ. ಯು ಶುಡ್ ಸ್ಟಾರ್ಟ್ ಈಟಿಂಗ್. ಹೇಳ್ತಾರೆ ಇದೇ ತಿನ್ನಬೇಕು, ಇಷ್ಟೇ ಗ್ರಾಮ್ಸ್ ತಿನ್ನಬೇಕು, ಅಷ್ಟೇ ತಿನ್ನಬೇಕು. ಬಟ್ ಮಿಲ್ಖಾ ಸಿಂಗ್ ವಾಸ್ ನಾಟ್ ನೋಯಿಂಗ್ ಆಲ್ ದಟ್ ಥಿಂಗ್ಸ್. ಹಿ ಇಸ್ ಟು ಈಟ್, ಡ್ರಿಂಕ್ ಮಿಲ್ಕ್, ಲೀಟ್ರ್ ನೀರು ಕುಡಿದು ಬಿಡೋರು. ವೈ ಹಿ ವಾಸ್ ನಾಟ್ ಫ್ಯಾಟ್. Correct. ಸೊ ಇದೆಲ್ಲ ಅವರು ಸಾಯ ಏಜ್ವರೆಗೂ ಹಿ ವಾಸ್ ಫಿಟ್ಟೆಸ್ಟ್ ಮ್ಯಾನ್. ಇಷ್ಟು ರನ್ 10 kilometers 5 kilometers. ಸೊ ನಿಮ್ಮ ಅಕಾಡೆಮಿ ಜಾಯಿನ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನು ಸರ್? ಏನಿಲ್ಲ ಸರ್, ನಮ್ಮ ಸ್ಟೇಡಿಯಮಲ್ಲಿ ಜಿಮ್ ಇರುತ್ತೆ. ಜಸ್ಟ್ ಬನ್ನಿ, 2 ನಿಮಿಷ ಮಾತಾಡ್ತೀನಿ ನಾನು, ಅದಾದಮೇಲೆ ದೇ ಕ್ಯಾನ್ ಜಾಯಿನ್. But why you should not asking why you want to join athlete or something like that, or just simply anybody can join ka? I'll see what is his behavior for 3-4 questions. I'll ask him. ಏನ್ ಕ್ವಶನ್ಸ್? ಮೇನ್ ಫೋನ್ ಯೂಸ್ ಮಾಡಂಗಿಲ್ಲ. ಆಮೇಲೆ ಫೋನಲ್ಲಿ ಇದ್ರೂ ಇನ್ಸ್ಟಾಗ್ರಾಮ್ಗೆ ನನ್ನ ಹತ್ರ ವರ್ಕೌಟ್ ಆಗಲ್ಲ. ಆಮೇಲೆ ಇವಾಗ ಯಾರೋ ವಿರಾಟ್ ಥರ ಆಗ್ತೀನಿ ನಾನು, ಯುವರಾಜ್ ಸಿಂಗ್ ಥರ ಆಗ್ತೀನಿ, ರೋಹಿತ್ ಶರ್ಮಾ. ಇನ್ಸ್ಪೈರ್ ಆಗೋದು ಬೇರೆ, ಫ್ಯಾನ್ ಆಗೋದು ಬೇರೆ. ಅವ್ನ ಥರನೇ ಆಗ್ತೀನಿ ಅಂದರೆ ಅವ್ನಿಗೆ ಆಗೋಕ್ಕಾಗಲ್ಲ. ಲೈಫ್ ಲಾಂಗ್ ಅವ್ನು ಹಿಂಗಡೆನೇ ಇರ್ತಾನೆ. ಕರೆಕ್ಟ್. ಅವ್ನು ಇನ್ಸ್ಪಿರೇಷನ್ ತೊಗೋಬೇಕು, ಇಲ್ಲಾಂದ್ರೆ ಅವ್ನು ಏನು ಮಾಡಿದಾನೆ ಅದನ್ನು ತೊಗೋಬೇಕು. ಬ್ಲೈಂಡ್ಲಿ ತೊಗೊಂಡು ಅವನು ವರ್ಕ್ ಮಾಡಬೇಕು. ನೋಡಿ ಮೊನ್ನೆ ರೋಹಿತ್ ಶರ್ಮಾದು ಅವ್ರು ಹೇಳ್ದೆ, ನಾನು 16 years ಹುಡುಗ ಇದ್ದಾಗ ರೈಲ್ವೆ ಟ್ರ್ಯಾಕಲ್ಲಿ ಬಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೆ. ಟುಡೇ ನಂದೇ ಒಂದು ಇದಿದೆ, ರೋಹಿತ್ ಶರ್ಮಾ ಸ್ಟ್ಯಾಂಡ್ಸ್ ಇದೆ. ಸೊ ಅವ್ನ ಡ್ರೀಮ್ ಬೇರೆ. ನೀನು ರೋಹಿತ್ ಶರ್ಮಾ ಫಾಲೋ ಮಾಡೋಕ್ಕಾಗತ್ತಾ? ಫಾಲೋ ಮಾಡಬಾರ್ದು. ಒಂದು ಅಡ್ಮೈರ್ ಥರ ಇಟ್ಕೊಂಡು ಅವ್ನು ಹಿಂಗೆ ಆಡ್ತಾನೆ ಏನು ಮೈಂಡಲ್ಲಿ ಇಟ್ಕೊಂಡು ಅವ್ನ ಥರನೇ ಆಡ್ತೀನಿ, ಅವ್ನ ಥರನೇ ಡ್ರೈವ್ ಹೊಡಿತೀನಿ. ಒಂದೇ ರೋಹಿತ್ ಶರ್ಮಾ, ಒಂದೇ ವಿರಾಟ್ ಕೊಹ್ಲಿ. ಸೊ ಇವರು ನಾನಾಗಕ್ಕೆ ಬರಬೇಕು. ಎಕ್ಸಾಂಪಲ್, ಇವಾಗ ನಿಮ್ಮ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್, ನನ್ನ ಕೆಲಸ ನೀವು ಮಾಡೋಕ್ಕೆ. ಸರಿ ಅಬ್ಸಲ್ಯೂಟ್. ನಂದಲ್ಲಿ ನಾನು ಇನ್ನೊಂದು ಕೋಚ್ ನೋಡ್ಕೊಂಡು ಬೆಳೆಯೋಕ್ಕಾಗಲ್ಲ. ನಂದಲ್ಲಿ ಏನು ಕೊರತೆ ಇದೆ, ಏನು ಕಮ್ಮಿ, ಅದನ್ನು ನಾನು ಜಾಸ್ತಿ ಮಾಡ್ಕೋಬೇಕು. Everybody has to live their own life. ಹೌದು. First they have to see in their self like what they can do ಅವ್ರ exactly. ಅಪ್ಪ ಅಮ್ಮಗೆ ಇವನೇ ಹುಟ್ಟಿರೋದು. ಸೊ ಇವನ್ ಆಗಬೇಕು. ಅವನು ಯಾಕೆ ವಿರಾಟ್ ಆಗಬೇಕು ಸರ್ ಅವನು? ಸರಿ. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ದೊಡ್ಡಪ್ಪ ಎಲ್ಲ ಕ್ರಿಕೆಟ್ ಮಾಡಬೇಕು ಅಂತ ತುಂಬ ಇತ್ತು. ಅವಾಗೆಲ್ಲ ವೆಸ್ಟ್ ಇಂಡೀಸ್ ಟೀಮ್ ತುಂಬ ಟಾಪಲ್ಲಿತ್ತು. 92 93. ಕರೆಕ್ಟ್. ಐ ರಿಮೆಂಬರ್. ಸೊ ಆ ಟೈಮಲ್ಲಿ ವಾಲ್ಶ್, ಆ ಲಾರಾ, ಅವ್ನ ಥರನೇ ನನಗೆ ರೆಡಿ ಮಾಡ್ಬೇಕಂದ್ರೆ. ಅದೇ ಟೈಮಲ್ಲಿ ಒಬ್ಬ ಒಲಿಂಪಿಕ್ಸಲ್ಲಿ ಬೆನ್ ಜಾನ್ಸನ್ ಅಂತ ಒಬ್ಬ ಹೆಸರು ಮಾಡ್ತಾರೆ. ಅವನ ಥರ ನಂಗೆ ಅಥ್ಲೆಟಿಕ್ಸ್ ಮಾಡಿಸ್ಬೇಕು ಅಂತ ನನಗೆ ಅಥ್ಲೆಟಿಕ್ಸಲ್ಲಿ ಹಾಕ್ಬಿಡ್ತಾರೆ. ಸೊ ನಾನು
ಒಂದು 15 ಇಯರ್ಸ್ ಬೆಂಜನ್ಸ್ ನೋಡ್ಕೊಂಡೇ ಬೆಳ್ದಿರೋದು ನಾನು. ಸೊ ಅವ್ನ ಥರನೇ ಇರಬೇಕು, ಅವ್ನ ಥರ ನೋಡ್ಬೇಕಂತ 100 ಮೀಟರ್ಸ್ ಕೊಡ್ತಾ ಇದ್ದೆ ನಾನು. ಸೊ ಆಮೇಲೆ ನನ್ನ ಬಾಡಿಗೆ ನನ್ನ ಇದಕ್ಕೆ ನಮ್ಮ ಕೋಚ್ ಚೇಂಜ್ ಮಾಡಿ 400 ಮತ್ತು 200 ಓಡಿಸ್ತಿದ್ದು. ನಿಮ್ಮ ಚೈಲ್ಡ್ ಹೇಗಿತ್ತು ಸರ್? ಚೆನ್ನಾಗಿತ್ತು ಸರ್. ಕಷ್ಟ ಆಯಿತು, ಯಾಕಂದರೆ ನಮ್ಮ ಡ್ಯಾಡಿ ದೊಡ್ಡಪ್ಪ ಎಲ್ಲ ಅಂಡರ್ ವರ್ಲ್ಡ್ ಬ್ಯಾಕ್ಗ್ರೌಂಡಿಂದ ಇದ್ದಿದ್ದು. ಬ್ಯಾಕ್ಗ್ರೌಂಡ್. ಸೊ ಅದಕ್ಕೆ ನನಗೆ ತುಂಬ ಕಷ್ಟ ಅಂತ ಇರಲಿಲ್ಲ. ಸೊ ಆ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ತುಂಬ ಒಂಥರ ಬೇರೆ ಹೆಸರಿತ್ತು. ಸೊ ಒಂಥರ ಆ ದಿನಗಳು ಮೂವಿ ಅಂತ ತೆಗೆದ್ರು, ಫಸ್ಟ್ ಮೂವಿ ಕನ್ನಡದಲ್ಲಿ. ಸೊ ಅವ್ರದ್ದು ಬೇಸ್ಡ್ ಆನ್ ದೇರ್ ಟ್ರೂ ಸ್ಟೋರಿ. ಸೊ ಅಲ್ಲಿಂದ ಒಂದು 10 ಫಿಲಿಮ್ಸ್ ಮಾಡಿದ್ವಿ. ಎದೆಗರಿಕೆ, ಆ ದಿನಗಳು, ರೀಸೆಂಟಾಗಿ ಒಂದು ಹೆಡ್ ಬುಷ್ ಅಂತ ಮಾಡಿದ್ವಿ. ಎಲ್ಲ ನಮ್ಮ ಡ್ಯಾಡಿ ದೊಡ್ಡಪ್ಪಂದೇ ಸ್ಟೋರೀಸು. ಆಮೇಲೆ ಅವ್ರು ಬುಕ್ಸು ಬರೆದಿದ್ದಾರೆ, ಮೈ ಡೇಸ್ ಬ್ಯಾಕ್ ಇನ್ ಅಂಡರ್ ವರ್ಲ್ಡ್, ದ ಗ್ಯಾಂಗ್ಸ್ಟರ್ಸ್ ಗೀತಾ ಅಂತ. ಸೊ ಹಿಸ್ ಸ್ಟೋರಿ ಆ ಎರಾ ಟೈಮಲ್ಲಿ 97 2000 ಅಂಡರ್ ವರ್ಲ್ಡ್ ಇದಿತ್ತು. ಸೊ ಆ ಟೈಮಲ್ಲಿ ನಮ್ಮ ಮಮ್ಮಿ ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಸ್ಕೂಲ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋ, ಆ ಥರ ಹಂಗಿತ್ತು ನನ್ನ ಲೈಫ್ ಸ್ಟೈಲು. ಆ ಟೈಮಲ್ಲಿ ಯಾರು ಕೋಚಸ್ ಕರೆಕ್ಟಾಗಿ ಗೈಡ್ ಮಾಡ್ತಾರಿಲ್ಲ ಸ್ಪೋರ್ಟ್ಸಲ್ಲೆಲ್ಲ ಹಿಂಗೆ ಏನು ಅಂತ. ಆಮೇಲೆ ಒಂದು 16-17 ಇಯರ್ಸಲ್ಲಿದ್ದಾಗ ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಇದೆ, MEG, ಆ ಆರ್ಮಿ ಇದರಲ್ಲಿ. ಅಲ್ಲಿ ಒಬ್ರು ಕ್ಯಾಪ್ಟನ್ ನಮ್ಮದು ಮುರಳೀಧರನ್ ಅಂತಾರೆ, ಅವರು ನನ್ನ ಟೇಕ್ ಓವರ್ ತೊಗೊಂಡು 5 ಇಯರ್ಸ್ ನನಗೆ ಆರ್ಮಿಲಿ ಇಟ್ಕೊಂಡು ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ರು ನನ್ನ. ಬಿಕಾಸ್ ನ್ಯಾಷನಲ್ ಮೆಡಲ್ ಮಾಡಿದೆ, ಒಳ್ಳೆ ಓಡ್ತಾನೆ ಇವನು ಅಂತ ಕರ್ಕೊಂಡೋಗಿ ಅಲ್ಲಿ ಒಬ್ಬರು ಕರ್ನಲ್ KV ಪ್ರಸಾದ್ ಅಂತ ಇದ್ರು. ಅಂಡರ್ ಹಿಸ್ ಗೈಡೆನ್ಸ್ ಐ ವಾಸ್ ಇನ್ ಆರ್ಮಿ ಫಾರ್ 5 to 6 years. ಸೊ ನೀವು ದಟ್ CJ ರಾಯ್ ಸ್ಟೋರಿ ನೋಡಿದ್ದೀರಾ? ನೋಡಿದೆ. ಎನಿ ಲೆಸನ್ ಯು ವಾಂಟ್ ಟು ಶೇರ್? ಸರ್, ಎಂತೆಂಥ ಕಷ್ಟದಲ್ಲಿದ್ದಾರೆ ಜನ. ತಂದೆ ತಾಯಿ ಇಲ್ಲ, ಮಕ್ಕಳಿಗೂ ಚಿಕ್ಕ ಮಕ್ಕಳು, ಏನೇನೋ ಬದುಕಿರೋರು ಇದ್ದಾರೆ. ಎನಿಥಿಂಗ್ ಯು ಕ್ಯಾನ್ ಫೇಸ್ ಇನ್ ದಿಸ್ ವರ್ಲ್ಡ್. ಅಂಥ ಟೈಮಲ್ಲಿ ಆ ಜೈಲಿಗೆಲ್ಲ 20 ವರ್ಷ ಆತ ಹಂಗಿರೋ ಜೈಲಲ್ಲೆಲ್ಲ ಸಜಾ ಆಗಿರ್ತಲ್ಲ. ಎಕ್ಸಾಂಪಲ್ 21 years 14 years ಸಜಾ ಆಗೋರು ಹಂಗೆ ಸತ್ತೋಗ್ಬಿಡ್ತಾರೆ ಅವರೆಲ್ಲರೂ. ಸೊ ಬದುಕ್ತಾರೆ, ಹೆಂಗಾದ್ರೂ ಬದುಕ್ಬೋದು. ಸಾಯ್ಬೇಕು ಅಂದರೆ ಹೆಂಗಾದ್ರೂ ಸಾಯ್ತಾರೆ. ಸೊ ಅದಕ್ಕೇನು ಹೇಳೋಕ್ಕಾಗಲ್ಲ ಸರ್ ಅದು. ಓಕೆ, ಸರಿ ಸರ್. ಸೊ ನಿಮ್ಮ ವರ್ಕ್ ನೆಕ್ಸ್ಟ್ ಜನ್ರೇಷನ್ಗೆ ಹೇಗೆ ಇನ್ಸ್ಪೈರ್ ಮಾಡಬೇಕು ಸರ್? ಸರ್ ಅದೇ ತುಂಬ ತಲೆ ತುಂಬಿಸ್ಕೊಡೋದು, ತುಂಬ ಎಲ್ಲರ ಮೇಲೆ ಜಡ್ಜ್ಮೆಂಟ್ ಆಗೋದು. ಸಿಂಪಲಾಗಿ ಇಟ್ಕೋಬೇಕು, ಎದೊಳ್ಬೇಕು, ತಿನ್ನಬೇಕು, ಮಾತಾಡಬೇಕು, ಆರಾಮಾಗಿರ್ಬೇಕು. ಇವಾಗೆಲ್ಲ ಫ್ರಸ್ಟ್ರೇಷನ್ನು, ಟಕ್ ಟಕ್ ಟಕ್. ಅವ್ರು ಯಾರು ಹೇಳಿದ್ರು ಅಲ್ಲಿ ಕೋಪ, ಇಲ್ಲಿ ಇವ್ರು ಯಾರು ಹೇಳಿದ್ರು ಕೋಪ. ಸರ್ ಏನೋ ಓಡೋಕ್ಕಾಗ್ತಾಯಿಲ್ಲ ಅಂದರೆ ಇವನು ಯಾವ ನಂಗೆ ಹೇಳೋದಕ್ಕೆ, ಈಗೋಷ್ಟಿಗೆ ಆಗ್ಬಿಟ್ಟಿದ್ದಾರೆ ಈ ಜನ್ರೇಷನ್ನು. ಸೊ ಅದಕ್ಕೆ ನಾನು ಜಾಸ್ತಿ ಈ ಜನ್ರೇಷನ್ ಮಕ್ಕಳಿಗೆ ನಾನು ಯಾಕೆ ಇದು ಮಾಡ್ತೀನಿ ಅಂದರೆ, ಪೇರೆಂಟ್ಸ್ ತುಂಬ ಫಾಲ್ಟ್ ಇದೆ ಸರ್ ಇದರಲ್ಲಿ. ಸರಿ, ಮಕ್ಕಳು ಏನು ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ. ಪೇರೆಂಟ್ಸು ಓಡು, ಅವ್ನು ಹಿಂಗೆ ಮಾಡ್ತಾ ಇದ್ದಾನೆ, ನಿಂಗೆಲ್ಲ ಕೊಡಿಸ್ತಾ ಇದ್ದೀನಿ, ಶೂ ಕೊಡ್ತಾ ಇದ್ದೀನಿ, ಊಟ ಕೊಡ್ತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀನಿ, ನೀನು ಮಾಡೋಕ್ಕಾಗಲ್ವೇನೋ? ಹಾಗಲ್ಲ ಸರ್, ಎಲ್ಲರೂ ಒಂದೊಂದು ಟೈಮ್ ಇರುತ್ತೆ. ಒಬ್ರು ಬೇಗ ಶೈನ್ ಆಗ್ತಾರೆ, ಒಬ್ಬರು ಲೇಟಾಗಿ ಶೈನ್ ಆಗ್ತಾರೆ. ಸ್ವಲ್ಪ ಜನ 20s ಆದಮೇಲೆ ಒಬ್ರು ಶೈನ್ ಆಗ್ತಾರೆ. ಒಬ್ರು ಬೇಗ 10-12 yearsಗೆ ಅವ್ರಿಗೆ ಆ ಸ್ಪೀಡ್ ಎನರ್ಜಿ ಇರುತ್ತೆ. ಡಿಪೆಂಡು. ಇಲ್ಲಿ ಏನಾಗ್ಬಿಡುತ್ತೆ, ಪೇರೆಂಟ್ಸ್ಗೆ ಫ್ರಸ್ಟ್ರೇಷನ್, ಅವ್ನು ಮಾಡ್ತಾ ಇದ್ದ, ನನ್ನ ಮಗ ಮಾಡ್ತಾ ಇಲ್ಲ. ಯಾವ ಪೇರೆಂಟ್ಸ್ ಮಿಸ್ಟೇಕ್ ಮಾಡಿದ್ದೀರಾ ಸರ್? ಸರ್ ಇವಾಗ ನಮ್ಮ ಹತ್ರ ಒಂದು ಹುಡುಗ ಬರ್ತದ, ಅವ್ನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನೋಡ್ತಾ ಇದ್ದಾನೆ. ನಾವು ಎಷ್ಟೋ ಸ್ಟೇಟ್ ಹೊಡಿದ್ದೀವಿ, ನಮ್ಗೆ ಯಾರು ಎಂಕರೇಜ್ ಮಾಡ್ತಾರಿಲ್ಲ. ನಮ್ಮಲ್ಲಿ ಸ್ಟೇಟ್ ಮೇಲೆ ನೋಡ್ಕೊಂಡ್ಬಿಡಿದ್ರೆ ನಡೆಯಲ್ಲ, ನ್ಯಾಷನಲ್ಸ್ ಮಾಡ್ಕೊಂಬಾರೋ ಅನ್ನೋರು. ನಂತರಲ್ಲಿ ಆ ಹುಡುಗಂಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಇಡೀ ಫ್ಯಾಮಿಲಿ ಬಂದು ನೋಡ್ತಾ ಇದ್ದಾರೆ. ಬಂದಾಗ ಮೆಡಲ್ ಮಾಡ್ದ ಸ್ಟೇಟು, ಎಲ್ಲರೂ ಒಂದು ಫಂಕ್ಷನ್ ಎಲ್ಲ ಇಟ್ಕೊಂಡು ಜೋರಾಗಿ ಪಾರ್ಟಿ ಎಲ್ಲ ಮಾಡಿದ್ರು. ನನಗೆ ಗೊತ್ತು ನ್ಯಾಷನಲ್ಸ್ ಮೆಡಲಿಸ್ಟ್ ಅಲ್ಲ, ಅವ್ನು ಬರೀ ಸ್ಟೇಟ್ಗೆ ನ್ಯಾಷನಲ್ಸ್ ಸೋತೋಗ್ಬಿಟ್ಟ ಸರ್. ಅವನು ಸೋತ ತಕ್ಷಣ ನಾವು ಕಮ್ಯುನಿಟಿ ಅವ್ರ ಅಪಾರ್ಟ್ಮೆಂಟ್ ಹುಡುಗರೆಲ್ಲ ಅವ್ನಿಗೇನೋ ಟೀಸ್ ಏನೋ ಮಾಡ್ಬಿಟ್ಟವ್ರೆ. ಆ ಮೆಂಟಲಿ ಡಿಪ್ರೆಷನ್ ಆಗ್ಬಿಟ್ಟು ಇವತ್ತು ಅವ್ನಿಗೆ ರಿಹ್ಯಾಬ್ ಸೆಂಟ್ರಲ್ಲಿ ಇದ್ದಾನೆ ಅವನು. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ ಎನಿ ಫೀಲ್ಡ್. ಸಪೋರ್ಟ್ ಬೇಕು, ಅದಕ್ಕೆ ಅತಿ ಸಪೋರ್ಟ್ ಇರೋಕ್ಕಲ್ಲ ಸರ್. ಸರಿ, ಊಟನೂ ವಿಷಯ ಆಗ್ಬಿಡುತ್ತೆ. ಎವ್ರಿಥಿಂಗ್ ಹ್ಯಾಸ್ ಲಿಮಿಟ್. ಸಪೋರ್ಟ್ ಮಾಡಿ, ಶೂ ಕೊಡಿಸ್ಲಿ, ಡಿಸಿಪ್ಲಿನ್ ಹೇಳ್ಕೊಡ್ಲಿ. ಅದು ಬಿಟ್ಟು ಫುಲ್ ನನ್ನ ಮಗ ಕಿಂಗು, ನನ್ನ ಮಗ ನಮ್ಮ ಒಲಿಂಪಿಕ್ಸ್ ಮಾಡ್ಬಿಟ್ಟ. ಸಪೋರ್ಟ್ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕು. ನೋಡಿ ಇವಾಗ 6 months ಹುಡುಗ ಇದರಲ್ಲಿದ್ದಾನ, ರಿಹ್ಯಾಬ್ ಸೆಂಟ್ರಲ್ಲಿದ್ದಾನ. ಇವಾಗ ಯಾರು ಲಾಸು? ಪೇರೆಂಟ್ಸ್ಗೆ ಲಾಸು. ಸೊ ಪೇರೆಂಟ್ಸ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮಗುನ ಕೇಳಿದಾಗೆಲ್ಲ ಕೊಡಿಸ್ಬಿಡೋದು, ಮಾಡ್ಬಿಡೋದು. ಸ್ವಲ್ಪ ಲಿಮಿಟ್ ಕ್ರಾಸ್ ಮಾಡ್ಬಿಡ್ತಾರೆ ಪೇರೆಂಟ್ಸು. ಓಕೆ, ಒಂದು ರೂಲ್ ಚೇಂಜ್ ಮಾಡಬೇಕು ಅಂದರೆ ಏನು ಚೇಂಜ್ ಮಾಡ್ತೀರಾ ಸರ್? ಗೌರ್ಮೆಂಟ್ ಕಡೆಯಿಂದನಾ, ಕೋಚಸ್ ಕಡೆಯಿಂದನಾ ಸರ್? ಸ್ಟ್ರೇಟ್ ಫಾರ್ವರ್ಡ್ ರೂಲ್. ಯಾವ ಮಕ್ಕಳು ಬರ್ತಾರೆ ಫಸ್ಟ್ ಮಾತಾಡ್ಕೊಳ್ಳಿ ಅವ್ರಿಗೆ, ಏನು ಅಚೀವ್ ಮಾಡ್ಬೇಕಂತ ಇದ್ದೀರಾ, ಏನು ಸುಮ್ಮನೆ ದುಡ್ಡು ಕೊಡ್ತಾ ಇದ್ರೆ ಅಡ್ಮಿಷನ್ ಮಾಡಿಸ್ಕೋಬೇಕು, ಸೇರಿಸ್ಕೊಡೋದಲ್ಲ. ಬಿಕಾಸ್ ಅವ್ರದ್ದು ಲೈಫ್ ಸರ್, ಅದು ಗೋಲ್ಡನ್ ಪೀರಿಯಡ್. ಅವ್ರಿಗೆ ಇವಾಗ 20 yearsಗೆ ಜಾಯ್ನ್ ಆಗ್ತಾರೆ, 30 yearsಗೆ ಸ್ಪೋರ್ಟ್ಸ್ ಮಾಡಬೇಕು ಅವರು. 30 yearsಲ್ಲಿ ಮಾಡಿ ದೇ ಶುಡ್ ಗೆಟ್ ಅ ಗೌರ್ಮೆಂಟ್ ಜಾಬ್. ಸೊ ದಟ್ ಈಸ್ ದ ಲೈಫ್. ಸರಿ, ಇಲ್ಲಿ 10 ವರ್ಷ ಟೈಮ್ ಕೊಟ್ಬಿಟ್ಟು ನಾಳೆ ಸರ್ ಕೆಲಸ ಇಲ್ಲ ಅಂದರೆ ಅವನೇನು ಮಾಡ್ಬೇಕು ಸರ್ ಲೈಫಲ್ಲಿ? ಈ ಕಡೆ ಎಜುಕೇಷನ್ ಮಾಡೋಕ್ಕಾಗ್ತಲ್ಲ, ಈ ಕಡೆ ಸ್ಪೋರ್ಟ್ಸು ಇಲ್ಲ. ಸೊ ಕೋಚಸ್ ಪಾಯಿಂಟ್ ಆಫ್ ವ್ಯೂ, ಬಿ ಕ್ಲಿಯರ್.
ತಗೊಳ್ಳಿ, ಫೀಸ್ ತಗೊಳ್ತಿದ್ದೀರಾ, ನೀವೆಲ್ಲ ಸೂಪರಾಗಿ ಹೇಳ್ಕೊಡ್ತಿದ್ದೀರಾ, ಓಕೆ. ಬಟ್ ಒಂದು ಮಗನ ಲೈಫು ಅವ್ನು ಸ್ಪೋರ್ಟ್ಸೇ ಲೈಫ್ ಅಲ್ಲ. ಅವ್ನು ವರ್ಲ್ಡ್ ಕಪ್ ಹೊಡ್ಕೊಂಡು ಮನೆಗೆ ಬರಬೇಕು ವಾಪಸ್ಸು. 30 ಇಯರ್ಸೇ ಮಾಡೋಕ್ಕಾಗೋದು ಸ್ಪೋರ್ಟ್ಸು. ಅದಾದಮೇಲೆ ಒಂದು 2-3 ಇಯರ್ಸ್ ಪುಷ್ ಮಾಡ್ಬೋದು. ಬಟ್ ಆ ಲೈಫ್ ಗೋಲ್ಡನ್ ಪೀರಿಯಡ್ ಒಂದು. ಇಫ್ ಇಟ್ ಡಸಂಟ್ ಅಚೀವ್ ಇನ್ ದಟ್, ವಾಟ್ ನೆಕ್ಸ್ಟ್? ಸರಿ, ಖಂಡಿತ ಸರ್. ಸೊ ಸ್ಪೋರ್ಟ್ಸೇ ಅಲ್ಲ, ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಬೇಕಾಗತ್ತೆ. ಇಲ್ಲ ನಾಳೆ ಸಹ ಅವ್ನು ಸ್ವಿಗ್ಗಿ ಮಾಡ್ಕೊಂಡಿರ್ಬೇಕು ಅವನು. ಇಲ್ಲ ಗೌರ್ಮೆಂಟ್ ಕಡೆಯಿಂದ ಅಂದರೆ ಜಾಬ್ಸ್ಗಳು ಆಫರ್ ಕೊಡಿ, ಕೋಚಸ್ನ ಮಧ್ಯದಲ್ಲಿ ಇಟ್ಬಿಟ್ಟು ಸ್ಟೇಟ್ ನ್ಯಾಷನಲ್ಸ್ ಮೆಡಲ್ ಹೊಡೆದ್ರೆ ಸ್ಪೋರ್ಟ್ಸ್ ಕೋಟಲ್ಲಿ ಕೆಲಸ ಕೊಡಿಸಿ. ದಿಸ್ ಗೌರ್ಮೆಂಟ್ ಶುಡ್ ಕೊಟ್ಬಿಡ್ಬೇಕು. ಆಮೇಲೆ ಗೌರ್ಮೆಂಟ್ ಅವರು ಕೇಳಬೇಕು ಕೋಚಸ್ಗೆ ಏನು ಅಪ್ಡೇಟ್ಸ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ತಿಂಗ್ಳಿಗೆ ನಿಮ್ಗೆ ಏನು ಖರ್ಚು ಬರ್ತದೆ, ನೀವೇನು ಕೊಡ್ತಾಯಿದ್ದೀರ ಮಕ್ಕಳಿಗೆ, ವಾಟ್ ವಿ ಶುಡ್ ಗಿವ್ ಆ್ಯಂಡ್ ವಾಟ್ ವಿ ಶುಡ್ ಟೇಕ್ ಅಂತ ಗೆಲ್ಲಿ. ನಮ್ಗೇನು ತೊಂದರೆ ಇಲ್ಲ ಸರ್ ನಮಗೆ. ಸೊ ದಿಸ್ ಈಸ್ ಅವರ್ ಕೋಚಸ್ ವ್ಯೂ, ಅದು ಗೌರ್ಮೆಂಟ್ ವ್ಯೂಸ್. ಸೊ ಒಂದು ಲಾಸ್ಟ್ ಮೆಸೇಜ್ ಶೇರ್ ಮಾಡಿ ಫಾರ್ ಆಲ್ ಅಥ್ಲೀಟ್ಸ್ ಸರ್. ಸೊ ಯಾವುದೇ ಸ್ಪೋರ್ಟ್ಸ್ ಆಗಿರಲಿ, ಫಸ್ಟು ಡಿಸಿಪ್ಲಿನ್ನು, ಫಸ್ಟು ನಿಮ್ಮ ಗುರುಗೆ ಫಸ್ಟು ಮರ್ಯಾದೆ ಕೊಡಿ, ನಂಬಿಕೆ ಇಟ್ಕೊಳ್ಳಿ ಗುರಿಗೆ, ಅವನೇನೋ ಮಾಡ್ತಾನೆ ಅಂತ. ಗುರು ಮೇಲೆ ಡೌಟ್ ಇದ್ದರೆ ನಿನ್ನ ಲೈಫಲ್ಲೂ ಆಗಲ್ಲ. ಖಂಡಿತ 100%. 100%. ಸೊ ನಾವು ಇವತ್ತು ಇದ್ದೀವಿ ಅಂದರೆ ನಮ್ಮ ಟೀಚರ್ಸು, ನಮ್ಮ PT ಸರ್ ಹೊಡೆಯೋದು ಏಟಿಗಳಿಗೆ ಅವ್ರಿಗೆ ಹೇಳ್ಕೊಟ್ಟಿದ್ದಕ್ಕೆ ನಾವು ಇವತ್ತು ಇಲ್ಲಿರೋದು. ಇವತ್ತೆಲ್ಲ ರೆಕಗ್ನೈಸ್ ಮಾಡೋದು ನಮ್ಮ ಗುರುಗಳಿಂದನೇ. ಯಾರೇ ಆಗಲಿ, ವಿತೌಟ್ ಎನಿ ಗುರು ನೋ ಬಡಿ ಅಚೀವ್ಡ್. ಹೇಳ್ತಾರೆ ನಾನೇ ಬಂದ್ಬಿಟ್ಟೆ, ಒಂದು ಟೈಮ್ ಬಂದ ತಕ್ಷಣ ಅವ್ರಿಗೆ ಆಟಿಟ್ಯೂಡ್ ಬಂದ್ಬಿಡುತ್ತೆ. ಏನೇ ಇರಲಿ ಸರ್, ಸ್ಟಾರ್ಡಮ್ಮು ಇಲ್ಲಿ ಇಟ್ಕೊಂಡಿರ್ಬೇಕು, ಇಲ್ಲಿಗೆ ಬರಬಾರ್ದು. ಬಿಕಾಸ್ ಒನ್ ಡೇ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಯುವರ್ ಕೋಚಸ್, ಯುವರ್ ಪೇರೆಂಟ್ಸ್, ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ. ಯು ಗೆಟ್ ಒಲಿಂಪಿಕ್ ಮೆಡಲ್, ಯು ಗೆಟ್ ವರ್ಲ್ಡ್ ಕಪ್, ವಾಟ್ ಎವರ್. ಸರಿ. ಸಚಿನ್, ಶ್ರೇಯಾಂಕಾ ಪಾಟೀಲ್, ಸ್ಮಿತಿ ಮಂದನ್ ಅವರೆಲ್ಲ ನನ್ನ ಜಿಮ್ ಬರ್ತಾ ಇರ್ತಾರೆ ಸರ್. ಅವರು ಏನೇ RCB ಕಪ್ ನೋಡ್ಕೊಂಡು ವಾಪಸ್ ಅಲ್ಲೇ ಬರಬೇಕಾ? ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದೇರ್ ಹೌಸ್. ಸೊ ಎಂಡ್ ಅಲ್ಲೇ ಇರೋದು. ಸೊ ಡೋಂಟ್ ಶೋ ಆಟಿಟ್ಯೂಡ್ ಟು ಯುವರ್ ಕ್ಲೋಸ್ ಸರ್ಕಲ್. ಸ್ವಲ್ಪ ನ್ಯಾಷನಲ್ಸ್ ಬಂದ ತಕ್ಷಣ ನಾನೇ ಗ್ರೇಟೆಸ್ಟು ಅದು ಬಂದ್ಬಿಟ್ರೆ ಅಲ್ಲಿಂದ ಒಂದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅದೊಂದು ನೀವು ಡಿಸಿಪ್ಲಿನ್ ಆಗಿರಬೇಕು. ಆಮೇಲೆ ಇವತ್ತು 10 ಸತಿ ಸೋತ್ಕೋಗಿ, 1 ಸತಿ ಗೆಲ್ತೀರಾ. ಸೊ ಸೋಲನ್ನ ಎಂಜಾಯ್ ಮಾಡಬೇಕು, ಗೆಲ್ಲನ್ನು ಅಷ್ಟೇ ಎಂಜಾಯ್ ಮಾಡಬೇಕು. ಸೋತ್ಬಿಟ್ರೆ ಡಿಪ್ರೆಷನ್ನು, ಗೆದ್ದುಬಿಟ್ರೆ ಸೆಲೆಬ್ರೇಷನ್, ಹಂಗಿರ್ಬಾರ್ದು. ಸೊ ಎರಡು ಬ್ಯಾಲೆನ್ಸ್ ಮಾಡಬೇಕು. Absolutely right, sir. So Roshan sir, thank you so much ಥ್ಯಾಂಕ್ ಯು for ಸರ್. coming in the podcast and ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. And ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ, as you know, Super, sir. and ಏನಾದ್ರೂ ತಪ್ಪು ಆದ್ರೆ ಕ್ಷಮಿಸಿ ಸರ್. ಏನಿಲ್ಲ ಸರ್, ಕಲಿತಿದ್ದೀರಲ್ಲ ಅದೇ ನಮಗೆ ದೊಡ್ಡತನ. ನೀವು ನಮ್ಗೆ ಕರೆಸಿ ನಮ್ಗೆ ರೆಕಗ್ನೈಸ್ ಮಾಡಿದಿರಲ್ಲ, ಅದು ನಮ್ಗೆ ತುಂಬ ಖುಷಿ. ನನ್ನಿಂದ ಜಾಸ್ತಿ ಮಕ್ಳ ಬಗ್ಗೆ ಕೇಳಿದ್ರಲ್ಲ, ಸೊ ಆ ಮಕ್ಳಿಗೆ ಯಾರೂ ಇಲ್ಲ, ದೇ ಹ್ಯಾವ್ ನೋ ಒನ್, ಅವ್ರಿಗೆ ಮಾಡ್ತಿದ್ದೀರ, ನಂಗೆ ಅದು ಖುಷಿ ಸರ್. Thank you so much. ಥ್ಯಾಂಕ್ ಯು ಸರ್.